ಸದ್ಗುರುವಿನ ಸಾನ್ನಿಧ್ಯದಲ್ಲಿದ್ದೇವೆ. ಅವರ ಪಾದಾರವಿಂದಗಳಿಗೆ ಶತಶತ ನಮನಗಳನ್ನು ಸಲ್ಲಿಸಿ, ಹಾಗೆಯೇ ವೇದಿಕೆಯ ಮೇಲಿರುವ ಎಲ್ಲರಿಗೂ ನಮಸ್ಕಾರವನ್ನು ಹೇಳಿ, ನಿಮಗೆಲ್ಲ ಕೈ ಮುಗಿದು ಈ ಶುಭ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಆಡಬೇಕಾದ ಸಂದರ್ಭ ಇದು. ಇಲ್ಲಿನ ಕಾರ್ಯಕ್ರಮಕ್ಕೆ ಅನೇಕ ಸಾರಿ ನಾನು ತಪ್ಪಿಸಿಕೊಂಡಿದ್ದೇನೆ, ಉದ್ದೇಶಪೂರ್ವಕವಾಗೆಲ್ಲ. ಆದರೆ ಈ ಹೊತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕಾಲಕ್ಕೆ ನನಗಾದ ಆನಂದ ಎಷ್ಟು ಅಂತ ಹೇಳಲಿ. ನಾನು ಬೇಂದ್ರೆಯವರು ಹೇಳುವ ಹಾಗೆ, ವಾಣಿ ವೀಣಾರವಕ್ಕೆ ಇವಳು ತಂಗಿ, ಗಂಗೆ ಇಳೆಗಿಳಿಯುವಂತೆ ಇವಳ ಭಂಗಿ, ಇಲ್ಲಿಲ್ಲ ನಾಡಾಡಿ ಹಾಡುಗಬ್ಬ, ಒಳಬಗೆಯ ಹಿಗ್ಗಿಗಿದು ಹುಟ್ಟು ಹಬ್ಬ. ಈ ಕಾರ್ಯಕ್ರಮ ಅಷ್ಟೇ ಅಲ್ಲ, ಸಂಗೀತ ಅಂದರೂ ಹಾಗೇನೆ, ಸಾಹಿತ್ಯ ಅಂದರೂ ಹಾಗೇನೆ. ಸಂಗೀತ ಸಾಹಿತ್ಯ ಸಕಲ ಕಲಾ ವಿನೋದೆಯಾದ ಶಾರದೆಯನ್ನು ಆರಾಧಿಸುವ ಒಂದು ಯಜ್ಞದ ಹಾಗೆ ಕಾಣ್ತಾ ಇರುವ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳದೆ ಇದ್ದಿದ್ರೆ ತೊಂದರೆ ಇತ್ತು ಅಂತ ಅನ್ನಿಸ್ತದೆ ನನಗೆ. ಇಡೀ ಜಗತ್ತು ಭಾರತವನ್ನು ಗೌರವಿಸುವುದಕ್ಕೆ ಅನೇಕ ಕಾರಣಗಳುಂಟು. ಅಂತಹ ಕಾರಣಗಳಲ್ಲಿ ಒಂದು ಕಾರಣ ಸಂಗೀತ ಹಾಗೂ ಸಾಹಿತ್ಯ. ಯಾವುದನ್ನು ಸಪ್ತಸ್ವರಗಳು ಅಂತ ನಾವು ಹೇಳ್ತೇವೋ ಅದನ್ನು ಸಂಶೋಧಿಸಿದವರು, ಜಗತ್ತಿಗೆ ಕೊಟ್ಟವರು ನಮ್ಮವರೇ. ಋಷಿಮುನಿಗಳು ವೇದಗಳ ಮೂಲಕ 4 ಸ್ವರಗಳನ್ನು ಕೊಟ್ಟರೆ ಕಾಲಾಂತರದಲ್ಲಿ ಅದು 6 ಆಗಿ 7 ಆಗಿ ಒಂದು ಮೂರ್ತ ಸ್ವರೂಪದಲ್ಲಿ ಶಾರದೆಯನ್ನೇ ನಮಗೆ ಕೊಡ್ತಾ ಇದ್ದಾರೆ. ಅದರ ಅವತಾರಗಳನ್ನೇ ನಾವು ಕಾಣುವುದಿಲ್ಲ. ನೀವು ಮಾಡ್ತಾ ಇದ್ದದ್ದು ಆ ಸೇವೆಯನ್ನೇ. ಆ ಜಗನ್ಮಾತೆಯ ಆರಾಧನೆಯ ವಿಧಾನಗಳಲ್ಲಿ ಇದೊಂದು ಅಂತ. ಇದು ಆರಾಧನಾ ಕಲೆ ಅಂತ ಹೇಳಿದ ಕೂಡಲೇ ಆಧುನಿಕರಿಗೆ ಕೆಲವರಿಗೆ ಮೈ ಮೇಲೆ ಬರ್ತದೆ. ನಾನು ಎಷ್ಟೋ ವೇದಿಕೆಯಲ್ಲಿ ಹೇಳ್ತೇನೆ, ಯಕ್ಷಗಾನ ಅನ್ನೋದೊಂದು ಆರಾಧನಾ ಕಲೆ ಅಂತ. ಆದರೆ ಅದಕ್ಕೆ ಮತ್ತೊಂದು ಸ್ವರ ಕೇಳ್ತದೆ ನನಗೆ, ಇದು ಹಾಗಲ್ಲ, ಅದು ಕೇವಲ ಪ್ರದರ್ಶನ ಕಲೆ. ಎಂಥದ್ದು ಬದುಕು ಅಂದ್ರೆ ಪ್ರದರ್ಶನವ? ನಾವು ಅದರಲ್ಲೇ ಸೋತದ್ದು, ನಾವು ಅದರಲ್ಲೇ ಸತ್ತದ್ದು. ಯಾವುದರಲ್ಲಿ ಅಂತ ಕೇಳಿದರೆ ಪ್ರದರ್ಶನದ ಗೀಳಿನಲ್ಲಿ, ಪ್ರದರ್ಶನದ ಹುಚ್ಚಿನಲ್ಲಿ. ಪ್ರದರ್ಶನ ಅನ್ನೋದು ನಿಜವಾದ ನಮ್ಮ ಅಂತರಂಗದ ದರ್ಶನಕ್ಕೆ ಇದ್ದ ಹಾದಿ ಅಲ್ವೇ ಅಲ್ಲ. ನಮ್ಮನ್ನು ನಾವೇ ನೋಡಿಕೊಳ್ಳುವುದಕ್ಕೆ ಇದ್ದ ದಾರಿ ಇದೆಲ್ಲ ನಿಜವಾಗಲೂ ಸಂಗೀತ ಸಾಹಿತ್ಯಾದಿಗಳು. ಸರ್ವಜ್ಞ ಕವಿ ಹೇಳ್ತಾನೆ, 4 ಮೊಲೆಗಳಿಂದ ಸುರಿಯುವಂತಹ ನಾದವೆಂಬ ಹಾಲು ಅಂತ. 4 ಮೊಲೆ ಅಂದರೆ 4 ವೇದಗಳು ಅಂತ, ಚತುರ್ವೇದಗಳಿಂದ ಸುರಿಯುವಂತಹದ್ದು ನಾದ ಅಂತ. ನಮ್ಮ ಪ್ರಾಚೀನ ಎಲ್ಲ ಕಾವ್ಯಗಳನ್ನು ನೋಡಿ, ಅದು ಕನ್ನಡ ಇರಲಿ, ಸಂಸ್ಕೃತ ಇರಲಿ, ಯಾವ ಭಾಷೆಯೇ ಇರಲಿ, ಆ ಸಾಹಿತ್ಯ ಪ್ರಕಾರಗಳಲ್ಲೆಲ್ಲ ನಾವು ಕಾಣ್ತೇವೆ ಈ ಸಂಗೀತದ ವರ್ಣನೆಯನ್ನು ಅಥವಾ ಸಂಗೀತವನ್ನು ಅವಲಂಬಿಸಿದ ಸೃಷ್ಟಿಯನ್ನು ನಾವು ಕಾಣ್ತೇವೆ. ಅದು ಪರಸ್ಪರ ಪೂರಕವಾದಂತಹ ಸಂಗತಿ. ಅದು ಅವನು ಒಬ್ಬ ಹೇಳ್ತಾನೆ, ಸಂಗೀತ ಸಾಹಿತ್ಯ ಅನ್ನೋದು 2 ಕಿವಿಗಳಿದ್ದ ಹಾಗೇನೆ. ಒಂದು ಕಿವಿ ಹೋದರೂ ಅಲ್ಲ, ಮತ್ತೊಂದು ಕಿವಿ, 2 ಕಿವಿ ಹೋದ್ರಂತೂ ಮುಗೀತಲ್ಲ. ಆದರೆ ಮನುಷ್ಯನನ್ನು ಸಂಸ್ಕಾರಗೊಳಿಸುವಂತಹ, ನಮಗೊಂದು ಮನುಷ್ಯತ್ವದ ಸ್ವರೂಪವನ್ನು ತಿದ್ದಿ ತೀಡಿ ನೀಡುವ ಸಾಮರ್ಥ್ಯ ಇದ್ದದ್ದು, ಮನುಷ್ಯನ ಬದುಕಿನ ಆತ್ಯಂತಿಕವಾದ ಉದ್ದೇಶ ಏನು ಅನ್ನೋದನ್ನು ತೋರಿಸಿಕೊಡುವಂಥದ್ದು, ಅದು ಸಂಗೀತ ಸಾಹಿತ್ಯದಲ್ಲಿದ್ದದ್ದು. ನಾನು ಇದೆರಡನ್ನೂ ಒಟ್ಟೊಟ್ಟಿಗೆ ಯಾಕೆ ಹೇಳ್ತೇನೆ ಅಂತಂದರೆ, ಅದು ಪರಸ್ಪರ ಪೂರಕವಾದ 2 ಸಂಗತಿಗಳು. ಕಾವ್ಯಗಳನ್ನು ಹಾಡುವುದರಲ್ಲೇ ಇರುವುದು ವಿಶೇಷ. ಪ್ರಾಚೀನ ಕಾವ್ಯಗಳೆಲ್ಲ ಹಾಗೆ ಹಾಡಬೇಕಾದ ಕಾವ್ಯಗಳು.
ಆಧುನಿಕರಾಗ್ತಾ ಆಗ್ತಾ ಸಂಗೀತ ಶಕ್ತಿಯನ್ನು ಕಿತ್ತು ಹಾಕಿ ಒಂದು ಹೊಸ ಕಾವ್ಯ ಪರಂಪರೆಯನ್ನು ಕೆಲವರು ಸೃಷ್ಟಿ ಮಾಡಿದರು. ಬಹಳ ದಿವಸ ಬದುಕಲಿಲ್ಲ ಅದು. ನವ್ಯ ಕಾವ್ಯ ಅಂತ ಹೇಳ್ತೇವೆ ಅದಕ್ಕೆ ನಾವು. ಸಂಗೀತದ ಶಕ್ತಿಯನ್ನು ಕಿತ್ತು ಹಾಕಬೇಕು. ಯಾಕೆ ಅಂತ ಕೇಳಿದರೆ ಅದು ಬುದ್ಧಿಗೆ ತೊಂದರೆ ಆಗ್ತದೆ ಆಲೋಚನೆ ಮಾಡೋದಕ್ಕೆ ಅಂತೆಲ್ಲ ಕೆಲವು ವಿದ್ವಾಂಸರು ಹೇಳಿದ್ದಾರೆ. ಅಂದರೆ ಈಗ ಬುದ್ಧಿ ಭಯಂಕರ ತಿದ್ದಿದ್ರೆ ಈ ಹೊಸ ಕಾಲದ ಸಾಹಿತ್ಯದ ಪ್ರಕಾರದವರು ಅಂತ ಕೇಳಿದರೆ ಹಾಗೇನೂ ಇಲ್ಲ. ಮನುಷ್ಯ ಅನ್ನೋನು ಕೇವಲ ಬುದ್ಧಿಜೀವಿ ಏನೂ ಅಲ್ಲ. ಅದು ನೀವು ಮನುಷ್ಯ ಅಂತ ಹೇಳೋದು ಯಾಕೆ? ಮನಸ್ಸು ಪ್ರಧಾನವಾದದ್ದಲ್ವೇ? ಹಾಗಾದರೆ ಮನಸ್ಸಿಗೆ ಒಂದು ಶಿಕ್ಷಣ ಕೊಡುವುದಕ್ಕೆ ಇರುವುದು ಸಂಗೀತ. ಕಾವ್ಯವೂ ಅಷ್ಟೇ. ನಾವು ಈಗಷ್ಟೇ ಗಣಪತಿ ಭಟ್ರು ಮಾತಾಡ್ತಿದ್ವಿ, ಕಾವ್ಯಂ ಯಶಸೆ ಅರ್ಥಕೃತೆ ವ್ಯವಹಾರವಿದೆ ಶಿವೇತರ ಕ್ಷತಯೇ ಸದ್ಯ ಪರ ನಿವೃತ್ತಯೇ. ನಮ್ಮ ಇರುವ ಎಲ್ಲ ಜಂಜಡಗಳನ್ನು ಒಂದು ಕ್ಷಣ ಮರೆಮಾಚುವುದಕ್ಕೆ ಇರುವುದದು. ಇಷ್ಟು ಜನ ಇಲ್ಲಿ ಕೂತಿದ್ದೀರಿ, ಮನೇಲಿ ಕದ್ಕೊಂಡು ಹೋದರೂ ಹೇಗೆ? ಮನೆಯಲ್ಲಿ ಹೊರಗಡೆ ಅಡಿಕೆ ಹೊರಗಾಕಿದ್ದೇನೆ, ಮನೆಯಲ್ಲಿ ಯಾರೂ ಇಲ್ಲ, ಆಕಳು ಕರೆದಾಗಲಿಲ್ಲ, ಎಲ್ಲ ಮರೆತೋಯ್ತು ನೋಡಿ ನಾವು ಹೇಳುವಷ್ಟರ ಹೊತ್ತಿಗೆ. ಇದು ಸಾಹಿತ್ಯದ ಸಂಗೀತದ ಸಾಮರ್ಥ್ಯ. ಇದು ಆರಾಧನಾ ವಿಧಾನ. ಅಥವಾ ನಮಗೆಲ್ಲ ಪಾಠ ಮಾಡಿದ್ದು ಹೀಗೆ, ಮನಸ್ಸನ್ನು ಕೇಂದ್ರೀಕರಿಸಬೇಕು. ಮನಸ್ಸನ್ನು ಕೇಂದ್ರೀಕರಿಸುವುದಲ್ಲ, ಮನಸ್ಸನ್ನು ಲಯ ಮಾಡಬೇಕು ಅಂತ. ಸುಲಭದ ಮಾತಲ್ಲ. ಹಾಗೆ ಲಯಗೊಳಿಸುವುದಿದ್ರೆ ಅದನ್ನು ನಾದದ ಮೂಲಕ ಲಯಗೊಳಿಸಬೇಕು. ಅದು ಹಾಡುವವರು ಇರಬಹುದು, ಬಾರಿಸುವವರು ಇರಬಹುದು. ಅಲ್ಲಿ ಬೇಕಾದದ್ದು ಆ ನಾದ. ಆ ನಾದದ ಆರಾಧನೆ ಇದೆಯಲ್ಲ, ಅದು ದೈವಾರಾಧನೆ, ಭಗವಂತನ ಆರಾಧನಾ ವಿಶೇಷವೇ ಹಾಗೆ. ಭಟ್ರು ಮಂತ್ರ ಹೇಳಿದರೆ ಮಾತ್ರ ಆರಾಧನೆ ಅಂತ ಹೇಳಲೇ ಇಲ್ಲ. ನೀವು ಭಜನೆ ಮಾಡಬಹುದಲ್ಲ, ಹಾಡಿ ಕುಣಿಯಬಹುದಲ್ಲ. ಇವತ್ತು ಹಾಡಿ ಕುಣಿತಾರೆ, ಇಲ್ಲ ಅಂತಲ್ಲ, ಆದರೆ ಅದಕ್ಕೆ ಉದ್ದೇಶ ಕಾಣುವುದಿಲ್ಲ. ಇವತ್ತು ಹಾಕುವ ಆ ಸೌಂಡ್ ಬಾಕ್ಸಿನ ಗಲಾಟೆಗೆ ಹೃದಯ ಒಡೆದು ಸತ್ತವರಿಲ್ಲ ಇದ್ದಾರೆ, ಗೊತ್ತಿದೆ ನಿಮಗೆ. ಇದೆಲ್ಲ ಅತಿರೇಕ. ಈ ಅತಿರೇಕಗಳನ್ನು ಎಲ್ಲ ಕ್ಷೇತ್ರಗಳಲ್ಲೂ ನಾವು ಕಾಣ್ತೇವೆ ಇವತ್ತು. ಸಂಗೀತದಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಗಮನಿಸಬೇಕಾದದ್ದು, ಗೋಪುವಿನ ಬಗ್ಗೆ ಹೊಗಳುವಾಗ ನಮ್ಮ ನಾಗರಾಜ್ ಹೇಳಿದ ಮಾತು ಭಾಳ ಚಂದ ಮಾತದು. ಸಹಯಾನ ಅಂತ ಒಂದು ಮಾತಿದೆಯಲ್ಲ, ಒಟ್ಟಿಗೆ ಹೋಗುವುದು ಅಂತ. ಸಂಗಚ್ಛದ್ವಂ ನೋಡಿ, ನಾವು ಒಟ್ಟಾಗಿ ಹೋಗ್ಬೇಕು. ಸಬ್ಕೆ ಸಾತ್ ಅಂತ ಸುಮ್ಮನೆ ಅದು ಆ ಶಬ್ದ ಎಲ್ಲ ಎಂಥದ್ದು ಅಲ್ಲದು. ಹಾಗೆ ನಾವು ಒಟ್ಟಿಗೆ ಹೋಗುವಾಗ ಒಂದು ಸೌಂದರ್ಯದ ನಿರ್ಮಾಣ ಆಗ್ತದೆ. ಅದಕ್ಕೆ ಸಂಗೀತ ಸಾಕ್ಷಿ. ಸಂಗೀತದಲ್ಲಿ ಇವತ್ತು ನಾವು ಗೌರವಿಸುವುದು, ಗಮನಿಸುವುದು ಹಿಮ್ಮೇಳದವರನ್ನು. ಯಾಕೆ ಅಂತಂದರೆ ಇವರಿಗೆ ತೊಂದರೆ ಕೊಡುವುದಿಲ್ಲ ಅವರು. ಸಂಗೀತದವರಲ್ಲಿ ನೀವು ಗಮನಿಸಿ ಅದನ್ನು, ಅವರು ನಿಜವಾಗಿಯೂ ಗೌರವಕ್ಕೆ ಯೋಗ್ಯರಾದವರು. ನಮ್ಮ ಯಕ್ಷಗಾನದಲ್ಲಿ ಅವಸ್ಥೆ ಏನಾಗಿದೆ ನೋಡಿದ್ದೀರಿ ನೀವು. ಒಬ್ಬೊಬ್ಬರು ಏನು ಮಾಡಿದ್ದಾರೆ ಅಂತಂದ್ರೆ ಅವರವರ ಐಡೆಂಟಿಟಿಗೆ ಹೋರಾಡ್ತಾರೆ. ಅದೊಂದು ಯೂನಿಟ್ ಅದು, ಆ ಕಲೆ. ಅದನ್ನು ಬೆಳಗುವುದಕ್ಕೆ ಭಾಗವತ ಇರೋದು, ಮೃದಂಗ ಇರೋದು, ಚಂಡೆ ಇರೋದು, ವೇಷಧಾರಿ ಇರೋದು ಎಲ್ಲ ಸೇರಿ ಆಗಬೇಕಾದದ್ದು. ಈಗ ಕುಣಿತಾನೆ ಎಷ್ಟು ಅಂತ ಗೊತ್ತಿಲ್ಲ, ಅಷ್ಟು ಕುಣಿತಾ ಇರ್ತಾನವ. ಭಾಗವತರು ಆಲಾಪನೆ ಶುರು ಮಾಡಿದರೆ ಬಂದ್ ಮಾಡೋದಿಲ್ಲ, ಹೋಗಿ ಚೌಕದ ಮನೆಯಲ್ಲಿ ನಿದ್ರೆ ಮಾಡಿ ಬರ್ಬೋದು. ಅಂತಂಥ ಆಲಾಪಕರೆಲ್ಲ ಇದ್ದಾರೆ. ಅಂದರೆ ನಾನು ಹೇಳೋದು, ಒಂದು ಕಲೆಯ ಮೂಲಭೂತವಾದ ಉದ್ದೇಶವನ್ನೇ ಗಮನದಲ್ಲಿ ಇಟ್ಟುಕೊಳ್ಳದೆ ನಾವು ಕಲೆಗೆ ಏನು ಕೊಡೋದಕ್ಕೆ ಸಾಧ್ಯ ಇದೆ? ಸಾಧ್ಯವೇ ಇಲ್ಲ. ಇಂಥವರು ಕಲೆಗಾಗಿ ಇರುವುದಲ್ಲವೇ ಅಲ್ಲ, ಅದು ಅವರವರ ಬಿಸ್ನೆಸ್ ಮಾಡ್ಕೊಂಡು ಹೋಗುವವರು ಅಷ್ಟೇ. ಇಂಥವರಿಂದ ಯಾವ ಕ್ಷೇತ್ರಕ್ಕೂ ಹಿತ ಆಗುವುದಿಲ್ಲ, ಅದರ ವೃದ್ಧಿಯೂ ಆಗುವುದಕ್ಕೆ ಸಾಧ್ಯ ಇಲ್ಲ. ಇವತ್ತು 23 ವರ್ಷಗಳ ಕಾಲ ನಮ್ಮ ಸ್ನೇಹಿತರು ಸಂಗೀತದ ಸೇವೆ, ಅದರ ಜೊತೆಗೆ ಭಾರತೀಯ ಪರಂಪರೆಯ ಎಲ್ಲ ಮೌಲಿಕವಾದಂತಹ ಕಲೆಗಳನ್ನು ಗೌರವಿಸುವ ಒಂದು ಕ್ಷೇತ್ರವನ್ನಾಗಿ ಇಲ್ಲಿ ಬೆಳೆಸಿದ್ದಾರೆ ಅಂತಾದರೆ ಇದು ನಮ್ಮ ನಾಡಿನ ಪುಣ್ಯ ಅಂತ ನಾನು ಅಂದುಕೊಳ್ತೇನೆ.
ನಾವು ಎಷ್ಟೋ ಸಲ ಹೇಳ್ತೇವೆ ಕಾಲ ಬದಲಾಗೋಯ್ತು, ಎಲ್ಲ ಹೋಯ್ತು, ಎಲ್ಲ ಟಿ ವಿಲಿ ಮುಳುಗಿದ್ರು, ಮತ್ತೊಂದು ಇನ್ನೊಂದು. ಇಲ್ಲಲ್ಲ, ಅಲ್ಲಲ್ಲಿ ಇಂತಹ ಸಂಸ್ಥೆಗಳು ಕೆಲಸ ಮಾಡ್ತಾ ಉಂಟಲ್ಲ. ಅಷ್ಟೇ ಅಲ್ಲ, ಈ ಕಲಾ ಸಾಧಕರು ಕೂಡ ಕೆಲವರಾದ್ರೂ ಕಲೆಗಾಗಿಯೇ ತಮ್ಮನ್ನು ಮುಡುಪಾಗಿ ಇಟ್ಟಿದ್ದಾರಲ್ಲ, ಅಂಥವರು ಅವರನ್ನು ಇವತ್ತು ನೀವು ಗೌರವಿಸಿದ್ದೀರಲ್ಲ, ಇದು ನಮ್ಮ ನಾಡಿನ ಪುಣ್ಯ. ಚಪ್ಪಳೆ ತಟ್ಟಬಹುದು, ಏನು ಸಮಸ್ಯೆ ಇಲ್ಲ. ಅನುಮಾನ ಯಾಕೆ ಮಾಡ್ತೀರಿ? ಸಂತೋಷದ ಸಂಗತಿಗೆ ಯಾಕೆ? ನಾವು ಹಂಚಿಕೊಳ್ಳೋದಕ್ಕೆ ಬಂದಿದ್ದಿಲ್ಲಿ. ಪುಣ್ಯ ಅಲ್ವಾ ಇದು? ನಮ್ಮ ಸಮಾಜ ಎಷ್ಟು ಸಾಂಸ್ಕೃತಿಕವಾಗಿ ಎಷ್ಟು ಎತ್ತರದಲ್ಲಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. GS ಹೆಗಡೆಯವರು ಎಲೆಮರೆಯ ಕಾಯಿ ಹಾಗೆ ಕೆಲಸ ಮಾಡ್ತಾ 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 ಹೋಗ್ತಾ ಇದ್ದಾರೆ. ಅವರು ಅಷ್ಟಕ್ಕವರು ಒಂದು ಯಜ್ಞ ಮಾಡ್ತಾ ಇದ್ದಾರೆ, ಒಂದು ತಪಸ್ಸು ಮಾಡ್ತಾ ಇದ್ದಾರೆ. ಅವರಷ್ಟಕ್ಕೆ ಸಂಗೀತ ಹಾಡೋದು ತಪಸ್ಸು ಬಿಡಿ, ಸಂಗೀತ ಅನ್ನೋದೇ ತಪಸ್ಸು ಅಲ್ವೇ ಶಂಭುಬಿಟ್ರೆ? ಆ ತಪಸ್ಸಿಗೆ ಅದು ಮುಗೀತು ಅಂತೇನೂ ಇಲ್ಲ. ಅದು ಮತ್ತೆ ಅದು ಬತ್ತಲಾರದ ಗಂಗೆ. ಅಷ್ಟೇ ಅಲ್ಲ, ಆ ಸಂಗೀತವನ್ನು ಪ್ರಚಾರ ಮಾಡುವ, ಆ ಕ್ಷೇತ್ರದಲ್ಲಿರುವವನು ಎತ್ತರಿಸುವ, ಬೆಳೆಸುವ, ನಾಡಿನುದ್ದಕ್ಕೂ ಅಲ್ಲ ರಾಷ್ಟ್ರದುದ್ದಕ್ಕೂ ಸಾಧ್ಯ ಇದ್ದಲ್ಲೆಲ್ಲ ಸಂಗೀತದ ಕಾರ್ಯಕ್ರಮಗಳನ್ನು ಕೊಡ್ತಾ ಸರಸ್ವತಿಯ ಸೇವೆಯನ್ನು ಮಾಡಿದವರು. ಎಷ್ಟು ದೊಡ್ಡ ಕೆಲಸ ಇದು. ಇಂತಹ ಕೆಲಸ ಮಾಡುವವರಿಗೆ ಕೆಲವು ಸಲ ಏನಾಗ್ತದೆ ಅಂತ ಸಮಾಜದಲ್ಲಿ, ಕೆಲವರು ಅದರ ಸಲುವಾಗಿ ಹುಟ್ಟುದವರು ಬೇರೆಯವರು ಬೈಯುವುದಕ್ಕೆ, ಹಿಂದುಗಡೆಗೆ ಹೊಗಳುವುದಲ್ಲ ತೆಗಳುವುದೇ. ಇವ ಎಂಥದ ದುಡ್ಡು ಮಾಡ್ತನೋ, ಸ್ವಲ್ಪ ಕಾರ್ಯಕ್ರಮ ಮಾಡ್ತನಲ್ಲ, ಎಲ್ಲಿಂದ ಗೊತ್ತಾ ಮುಳ್ಳು ಹೆಂಗೆ? ನಮ್ಮ ಜನ ಅನುಮಾನ ಬೇಡ ನಿಮಗೆ, ಇದು ನಾವು ಅನುಭವಿಸಿದ್ದು, ಕಂಡಿದ್ದು, ಕೇಳಿದ್ದು. ಆದರೆ ಈ ಕ್ಷೇತ್ರಕ್ಕೆ ಬಂದು ಇದು ಮಾಡಿ ನೋಡಿ ಗೊತ್ತಾಗ್ತದೆ ನಿಮ್ಮ ಕೈಯಿಂದ ಎಷ್ಟು ತ್ಯಾಗದ ಗುಣ ಇಲ್ಲದೆ ಇದ್ರೆ ಇಂಥದಕ್ಕೆ ಬರಬೇಡಿ ನೀವು. ಈ ಸಂಘಟಕರೆಲ್ಲ ಶಾಪಗ್ರಸ್ತರೇ, ಎರಡು ಮಾತಿಲ್ಲ. ಅದೆಂಥದೋ ಒಂದು ಶಾಪ, ಇದು ನಿನ್ನಿಂದ ಆಗಲಿ ಅಂತ. ನಮ್ಮ ಮೇಲಿನ ಗಂಟೆಗೆ ನಾಣಭಟ್ರು ಇದ್ದಾರಲ್ಲ, ಈಗಲೂ ಇದ್ದಾರೆ. ಅವರು ಮೇಳ ಮಾಡಿ 70 ತೊಲೆ ಬಂಗಾರು, ಎಷ್ಟೆಷ್ಟು ಅಡಿಕೆ ಭಾಗ ಆಯಿತು ಎಲ್ಲ ಕಳ್ಕೊಂಡವರು ಪಾಪ. ಎಂಥ ಯಕ್ಷಗಾನಕ್ಕೆ ಅಂತ ಇಂತಹ ತ್ಯಾಗ ಮಾಡೋರು ಇದ್ದದ್ರಿಂದ ನಾವು ಇವತ್ತು ಇಷ್ಟೆಲ್ಲ ಸಂತೋಷದಿಂದ ಇಲ್ಲಿ ಭಾಷಣ ಮಾಡೋದಕ್ಕಾಗ್ತದೆ. ಇಲ್ಲದೇ ಇದ್ರೆ ಎಲ್ಲಿ ಅವಕಾಶ ಉಂಟು ಹೇಳಿ ನೀವು? ಗೋಪು ಹೇಳಿದ ಹಾಗೇನೆ ಹಿಂದಿನವರು ಮಾಡಿದಂತಹ ತ್ಯಾಗ ಇದೆಯಲ್ಲ, ಬಹಳ ದೊಡ್ಡದದು. ತ್ಯಾಗದಿಂದ ಕಟ್ಟಲ್ಪಟ್ಟಂತಹ ವೇದಿಕೆ ಇದು. ನಾನು ನೋಡಿದ್ದೇನೆ ಅವನು ಸಣ್ಣ ಇದ್ದ, ನಾನು ಸಣ್ಣನೇ ಇದ್ದೆ ಅವಾಗ. ಗೋಪು ಇವರ ಅಪ್ಪಯ್ಯ ಗೋವಿಂದಣ್ಣ ದೊಡ್ಡ ಮನುಷ್ಯ ನಿಜವಾಗ್ಲೂ. ಎಷ್ಟು ಜನರಿಗೆ ಮನೆಯಲ್ಲಿ ಇಟ್ಟುಕೊಂಡು ಪಾಠ ಹೇಳಿ ಮಾಡಿ ನಾಟಕ ಮಾಡಿಸಿ, ನಮ್ಮಂಥವರಿಗೆಲ್ಲ ಸೀರೆ ಉಡಿಸಿ ನಾಟಕ. ಅವರು ಮಾಡಿದ ಸಾಹಸ ನೋಡಿದರೆ ಇಡೀ ಅರೆ ಅಂಗಡಿ ಆವಾಗ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳಗುತ್ತಿತ್ತು. ನಾನು ಅಲ್ಲಿ ಓದಿದ ಹುಡುಗ, ಇವ್ರ ಮನೆ ಪಕ್ಕದಲ್ಲೇ ಇದ್ದೆ ನಾನು. ಆದರೆ ಆಗ ಸಂಗೀತ ಈಗ ಅನಿಸ್ತು ನನಗೆ, ಈಗಲೇ ಹೇಳಿದೆ ನನಗೆ ಆವಾಗ ಆಗಲಿಲ್ಲ ಸಂಗೀತ ಕಲಿಯೋದಕ್ಕೆ ಅಂತ. ಆದರೂ ಅವರ ಅಕ್ಕ, ದೊಡ್ಡಕ್ಕ ಪಾರ್ವತಿ ಹತ್ರ ಒಂದು 7 ದಿವಸ ಸ್ವರಾಭ್ಯಾಸ ಮಾಡಿದ್ದೇನೆ. ಅದು ನನಗೆ ಮಾತಾಡುವುದಕ್ಕೆ, ಯಕ್ಷಗಾನಕ್ಕೆ ಎಲ್ಲ ತುಂಬ ಅನುಕೂಲ ಆಗಿದೆ ಇವತ್ತು. ಅದನ್ನು ಮರೆಯುವುದಿಲ್ಲ ನಾನು. ಯಾಕೆಂದರೆ ನಾದ ಇದೆಯಲ್ಲ, ಸ್ವರ ಇದೆಯಲ್ಲ, ಬಹಳ ಮುಖ್ಯವಾದದ್ದು ಎಲ್ಲದಕ್ಕೂ. ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ, ನಮ್ಮ ಇಡೀ ಜಿಲ್ಲೆ ಗೌರವಿಸಬೇಕಾದ ಒಂದು ಮನೆತನವಾಗಿ ಕಾಣ್ತದೆ ನಮಗೆ ಅರೆಂಗಡಿಯಲ್ಲಿ, ಕಲ್ಬಾಗದಲ್ಲಿ. ಆ ಮನೆತನದಲ್ಲಿ ಹುಟ್ಟಿದ ಎಲ್ಲ ಮಕ್ಕಳು ನಮಗೆ ಪರಿಚಯ, ಎಲ್ಲರೂ ಪರಿಚಯದವರೇ. ಒಂದು ಹೆಸರು ಮಾಡಿಸಿದ್ದಾರೆ, ಊರಿಗೆ ಒಂದು ಹೆಸರು ತಂದು ಕೊಟ್ಟಿದ್ದಾರೆ. ಹೆಸರು ಹಾಳು ಮಾಡಲಿಲ್ಲ ನೋಡಿ ಯಾರು. ಬಹಳ ಜನ ಹೆಸರು ಹಾಳು ಮಾಡುವುದಿಲ್ಲ, ಹೆಸರು ಬರುವುದೂ ಇಲ್ಲ. ಅವರಷ್ಟಕ್ಕೆ ಅವರು ನಾವು ಹುಟ್ಟಿದ ಊರಿಗೆ, ನಮ್ಮ ನಾಡಿಗೆ, ದೇಶಕ್ಕೆ ನಮ್ಮಿಂದ ಆದದ್ದು ಏನಾದರೂ ಮಾಡಬೇಕು ಅಂತ ಸಂಕಲ್ಪ ಮಾಡಬೇಕು. ಸುಮ್ಮನೆ ಆಗೋದಿಲ್ಲ, ಏನಾದರೂ ಮಾಡಬೇಕು ಅಂತ. ನಮಗೇನು ಮಾಡ್ಕೊಳ್ಬೇಕು ಅಂತ ಅಲ್ಲ,
ನಮ್ಮಿಂದ ಸಮಾಜಕ್ಕೆ ಏನು ಕೊಡುವುದಕ್ಕೆ ಸಾಧ್ಯ ಇದೆ ಕೊಡಬೇಕು ಅದನ್ನು ಕೊಟ್ಟ ಮಹನೀಯರಿಬ್ಬರಿಗೆ ಇವತ್ತು ನೀವು ಸನ್ಮಾನ ಮಾಡಿದ್ದೀರಿ. ಇದು ಬಹಳ ಸಂತೋಷದ ಸಂಗತಿ ನನಗಂತೂ. ನಾನು ಬಲು ದೊಡ್ಡ ಅಭಿಮಾನಿ ಅಂತ ಹೇಳ್ಕೊಂಡು ತಿರುಗಲಿಕ್ಕೆ ಸಾಧ್ಯ ಇಲ್ಲ ಇವರನ್ನು, ಆದರೆ ಬಹಳ ಪ್ರೀತಿ ಇವರು ಕುರಿತು ನನಗುಂಟು ಅಂತ ಅಷ್ಟಂತೂ ಖಂಡಿತ ಹೇಳ್ತೇನೆ ನಾನು. ಈ ಭಾರತ ನಾನು ಆರಂಭದಲ್ಲಿ ಹೇಳಿದ ಹಾಗೇನೆ ಎಷ್ಟೋ ಕೊಡುಗೆಗಳನ್ನು ಕೊಟ್ಟಿದೆ ಜಗತ್ತಿಗೆ. ಸಂಗೀತದ ಕೊಡುಗೆ ಅಷ್ಟು ದೊಡ್ಡದು, ಇತಿಹಾಸದ ಉದ್ದಕ್ಕೂ ಕಾಣ್ತದೆ ನಮಗದು. ಶಾಸನಗಳಲ್ಲಿ ಕಾಣ್ತದೆ, ಕಾವ್ಯಗಳಲ್ಲಿ ಕಾಣ್ತದೆ. ಹಾಡಿ ಕುಣಿದು ದಣಿದು ಭಗವಂತನನ್ನು ಸೇರುವ ಉದ್ದೇಶವೇ ಇರುವುದು ನಮ್ಮ ಪರಂಪರೆಗೆ. ಭಗವಂತನನ್ನು ಸೇರುವ ಮಾರ್ಗಗಳಲ್ಲಿ ಸಂಗೀತ ಬಹಳ ಪ್ರಧಾನವಾದದ್ದು. ರಾವಣ ಸಂಗೀತ ಹಾಡಿದ ಅಂತ ಕೇಳ್ತೇವೆ ನಾವು. ಸಂಗೀತ ಹಾಡಿ ಶಿವನನ್ನು ಒಲಿಸಿದ್ರು ಅಂತ. ನಮ್ಮ ಶಿವದೇವರಿಗೆ ಸಂಗೀತ ಅಂದ್ರೆ ಪ್ರೀತಿ, ವಿಷ್ಣುವಿಗೂ ಸಂಗೀತ ಅಂತಂದ್ರೆ ಪ್ರೀತಿ. ಗೋಪಾಲಕೃಷ್ಣನಂತೂ ಕೊಳಲು ಬಾರಿಸಿ ಅವನ ಕೊಳಲ ನಾದಕ್ಕೆ ಕೈಯಲ್ಲಿ ಇಟ್ಟುಕೊಂಡಂತಹ ಮಗುವನ್ನು ಕೊಟ್ಟಿಗೆಯಲ್ಲಿಟ್ಟ ಹಸುವಿನ ಕರುವನ್ನು ಎತ್ತುಕೊಂಡು ಬಂದ ತಾಯಂದಿರಿದ್ದಾರಂತೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಅಂದರೆ ಈ ನಾದಶಕ್ತಿ ನಮ್ಮನ್ನು ಎಲ್ಲಿಗೆ ಕೊಂಡೊಯ್ಯಬಹುದು ಅಂತಂದ್ರೆ ಅಲ್ಲಿಯವರೆಗೆ ಕೊಂಡೊಯ್ಯಬಹುದು. ಭಗವಂತನ ಸಾನ್ನಿಧ್ಯವನ್ನು ತಲುಪುವುದು ಅರ್ಥಾತ್ ಭಗವತ್ ಪ್ರಾಪ್ತಿಯೇ ಸಂಗೀತಕ್ಕೂ ಸಾಹಿತ್ಯಕ್ಕೂ ಇದ್ದ ಉದ್ದೇಶ. ಇದನ್ನು ಯಾರೂ ಮರಿಬಾರ್ದು. ಸಂಗೀತ ಕೇಳಿ ತಲೆದೂಗಿ ಸಂತೋಷಪಟ್ಟು ಮನೆಗೆ ಹೋಗುವುದು ಒಂದೇ ದಾರಿ ಆಗಬಾರ್ದು. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನ ರಸಂಪಣಿ, ಎಲ್ಲವರಿಗೂ ಅರ್ಥ ಆಗ್ತದೆ. ಇದು ಎಲ್ಲವರಿಗೂ ಸಂತೋಷ ಕೊಡ್ತದೆ, ಅಥವಾ ಏನೋ ಒಂದು ನಮೂನೆ ಆಗ್ತದೆ ಇದು ಕೇಳಿದರೆ ಅಂತ ಗೊತ್ತುಂಟು ಎಲ್ಲವರಿಗೂ. ಆದರೆ ಅದರ ಹಿಂದೆ ನಮ್ಮ ಋಷಿ ಪರಂಪರೆ ನಮಗೆ ಕೊಟ್ಟ ಪಾಠ ಅದು. ಇದೆಲ್ಲ ಯಾಕೆ ಅಂತಂದರೆ ಭಗವತ್ ಪ್ರಾಪ್ತಿಗಾಗಿ. ಯಾವ ದುರ್ವ್ಯಸನಗಳಿಗೂ ಬಲಿಯಾಗದೆ ತಮ್ಮನ್ನು ತಾವು ಸಂಗೀತದಲ್ಲಿ ತೊಡಗಿಸಿಕೊಂಡಂತಹ ಮಹರ್ಷಿಗಳು ಋಷಿಗಳು ಕರ್ನಾಟಕದ ಉದ್ದಕ್ಕೂ ಎಷ್ಟು ಜನ ಆಗಿ ಹೋಗಿದ್ದಾರೆ ನಿಮಗೆ ಗೊತ್ತಿದೆ. ಭಗವತ್ ಪ್ರಾಪ್ತಿಗಿದ್ದ ಮಾರ್ಗ ಬರೇ ಸಂಗೀತ ಹಾಡುವುದು ಅಂತಲ್ಲ, ಅದರ ಜೊತೆಗೆ ತನ್ನ ವೈಯಕ್ತಿಕವಾದ ಬದುಕಿನಲ್ಲಿಯೂ ಕೂಡ ಆ ಸಚ್ಚಾರಿತ್ರವನ್ನು ಉಳಿಸಿಕೊಂಡು ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ನಿಮ್ಮ ಕೈಂಕರ್ಯದಲ್ಲಿ ನೀವು ಇದ್ದರೆ ಭಗವಂತನಿಗೆ ಅದೇ ಪ್ರೀತಿ ಅಂತೀವಿ. ಆದ್ದರಿಂದ ಭಗವತ್ ಪ್ರಾಪ್ತಿಗಾಗಿ ನಡೆಯುವಂತಹ ಇಂತಹ ಸಾಂಸ್ಕೃತಿಕವಾದ ವೇದಿಕೆಯಲ್ಲಿ ನಾವೆಲ್ಲ ಆಗಾಗ ಸೇರ್ತಾ ಇರೋಣ. ನಮ್ಮ ಉತ್ತರ ಕನ್ನಡದ ಜನ ಬಹಳ ಹಿಂದುಳಿದವರು ಅಂತಲೇ ಲೆಕ್ಕ. ಯಾರೇ ಆದ್ರೂ ಎಲ್ಲ ವಿಷಯಗಳನ್ನು ಹಿಂದುಳಿತಾರೆ. ನಮ್ಮ ಜನ ಇಂತಹ ಕಾರ್ಯಕ್ರಮಗಳಲ್ಲೂ ಮುಂದೆ ಬಂದು ಅನೇಕರು ಹೆಸರು ಮಾಡಿದ್ದಾರೆ. ಭಾಳ ಸಂತೋಷ ಆಗ್ತದೆ ಅದು. ನಮ್ಮ ಜಿಲ್ಲೆಗೆ ಗೌರವ ತಂದುಕೊಡುವ, ನಾಡಿಗೆ ಗೌರವ ತಂದುಕೊಡುವ ಅನೇಕರನ್ನು ನಾವು ಹೆಸರಿಸಬಹುದು ಇವತ್ತು. ಆದ್ದರಿಂದ ಇದು ಕೂಡ ನಮ್ಮ ಪುಣ್ಯ ಅಂತ ನಾವು ಈ ಸಂದರ್ಭದಲ್ಲಿ ನೆನೆಸ್ತಾ, ಬಹಳ ದೀರ್ಘ ಭಾಷಣವನ್ನು ನೀವು ಅಪೇಕ್ಷಿಸುವುದಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿರುವುದರಿಂದ ಶ್ರೀ ಗುರುವಿನ ಚರಣಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾಧವ, ವಿಷ್ಣು, ಮುರಳಿ ಏನು ಹೇಳಿದ್ರು ಅದು ಕೃಷ್ಣನ ವಿಷ್ಣುವಿನ ಸ್ತುತಿ. ಅದಕ್ಕೆ ಅತ್ಯಂತ ಸುಲಭವಾಗಿ ಒಲಿದು ವರ ಕೊಡುವ ವಿಧಾನ ಈ ಸಂಗೀತ. ಇಂಥ ಒಂದು ಅಪರೂಪದ ಸಂದರ್ಭದಲ್ಲಿ ನನ್ನನ್ನು ಇಂಥ ಒಂದು ದಿವ್ಯ ಭವ್ಯ ವೇದಿಕೆಗೆ ಕರೆಸಿ ಸನ್ಮಾನಿಸಿ ಗೌರವಿಸಿ ಹಲವು ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ. ಅದರಲ್ಲಿ ನಾನು ಗೋಪು ಹೇಳಿದಾಗೆ ಇದು ಯಾವುದೂ ನನ್ನದಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ನನ್ನ ಮನಸ್ಸಿನ ಭಾವನೆಗಳು ಅತ್ಯಂತ ಒಂದು ಕಾಲೇಜ್ ಜೀವನದಲ್ಲೇ ಆ ಒಂದು ಯಾವುದೋ ಒಂದು ವಿಶೇಷವಾದಂಥ
ಕಲ್ಪನೆಗಳು ಅದು ಸಾಕಾರ ಆಗುತ್ತೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಈಗಲೂ ಇನ್ನೂ ಆಗಲಿಕ್ಕಿದೆ. ನನ್ನನ್ನು ಈ ಭಜನೆಯ ಕಾರ್ಯಕ್ರಮದ ತಬಲಾ ಕುಟ್ಟುವುದನ್ನು ತಬಲಾ ನುಡಿಸುವಂತೆ ಮಾಡಿದ ನಮ್ಮ ಗುರುಗಳಾದ ಎಸ್ ಎಂ ಭಟ್ ಕಟ್ಟಿಗೆ, ಪ್ರೊಫೆಸರ್ ರಾಜೀವ್ ಪುರಂದರಿ ಅವರು. ಆಗ ಜಿ ಆರ್ ಭಟ್ರು ಅವರ ವಿದ್ಯಾರ್ಥಿಗಳೇ, ಶ್ರೀಯುತ ಎನ್ ಎಸ್ ಹೆಗಡೆಯವರು ಅವರ ವಿದ್ಯಾರ್ಥಿಗಳೇ, ನಾವೆಲ್ಲ ಗುರುಬಂಧುಗಳು. ಇಂಥ ಒಂದು ಅವಕಾಶದಲ್ಲಿ ನಾನು ನನ್ನ ಜೀವನದ ಕನಸನ್ನು ಹೊತ್ತು ಮುಂದಿನದೆಲ್ಲ ನೀವು ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಈ ಕನಸುಗಳೆಲ್ಲ ಸುಮ್ಮನೆ ಆಗಿತ್ತೋ ಇಲ್ವೋ ಅಂತ ಹೇಳಿದ್ರೂ ನನ್ನ ಪ್ರಯತ್ನವನ್ನು ನಾನು ಈ ಯಾವ ಕಾಲದಿಂದಲೂ ಒಂದೇ ರೀತಿಯಾಗಿ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನು ಸಾಕಾರಗೊಳಿಸುವಲ್ಲಿ ನಿರತನಾದೆ. ಆ ವಿಷಯದಲ್ಲಿ ಸಂಘಟಕ ಹೇಳುವ ಶಬ್ದ ಬರುವಂಥ ಮೊದಲೇ ನಾನು ಕಲಾವಿದ ಅಂತ ಆಗಬೇಕು ಅಂತ ಪ್ರಯತ್ನ ಮಾಡಿದರು. ನನ್ನದೇ ಆದಂಥ ಕೆಲವು ಸಂಗೀತನೋ ಯಾವುದೋ ಒಂದು ಕಲಾವಿದ ಆಗಬೇಕಾದ್ರೆ ನಾನು ಆಗಿಬಿಟ್ಟಿದ್ರು ಯಕ್ಷಗಾನ ಕಲಾವಿದನೇ ಆಗಿಬಿಡ್ತಿದ್ದೆ ನಾನು. ಅದು ನನಗೊಂಥರ ಧೈರ್ಯ ಇತ್ತು. ಆದರೆ ಅದು ನಮ್ಮ ಜೀವನದ ಒಂದು ಬೇರೆ ಉದ್ಯೋಗ ಪರ್ವ ಇರುತ್ತಲ್ಲ, ಅದನ್ನು ಮಾಡಬೇಕಾಯ್ತಲ್ಲ, ನಮಗೆಲ್ಲ ಬೇಕಲ್ಲ. ಕರ್ನಾಟಕ ಬ್ಯಾಂಕಿಗೆ ಸೇರಿಬಿಟ್ಟೆ. ಹಾಗಾಗಿ ಯಕ್ಷಗಾನ ಮಾಡಲಿಕ್ಕಾಗದಿದ್ದರೆ 72ನೇ ಇಸ್ವಿಯಲ್ಲಿ ನಮ್ಮ ಅಣ್ಣಯ್ಯ ಶಂಭುಗಡವ್ರ ಹತ್ರ ಆ ವರ್ಷದ ಮೇಳದ ತಿರುಗಾಟ ನವಂಬರ್ದಲ್ಲೇನೋ ಪ್ರಾರಂಭ ಆಗುತ್ತಲ್ಲ, ಆ ಮೇಳಕ್ಕೆ ಕಲಾವಿದಾಗ ಬರ್ತೇನೆ ಅಂತ ನಾನು ಕೇಳ್ಕೊಂಡಿದ್ದೆ. ಇದು ಸುಳ್ಳೋಕರಿಲ್ಲ, ಸತ್ಯ. ಆದರೆ ನನ್ನನ್ನು ಬೇರೆ ಒಂದು ರೀತಿಯ ವಿಷಯಕ್ಕೆ ನಾನು ಹೋಗಬೇಕಾಯಿತು. ಆಮೇಲೆ ಮದುವೆ, ಅದನ್ನು ನಾನು ನನಗೆ ಬೇಕಾದ ನಾನು ಏನು ಕಲ್ಪನೆ ಅಂತ ಹೇಳಿದ್ನಲ್ಲ ನನ್ನ ಕಾಲೇಜ್ ಜೀವನದಲ್ಲಿ, ಅದಕ್ಕೆ ಸರಿ ಹೊಂದುವಂಥ ನಿರ್ಧಾರವನ್ನೇ ಅಲ್ಲೂ ತಗೊಂಡೆ. ಮುಂದೆ ಅದೇ ರೀತಿಯಾಗಿ ಒಂದು ಬಾಲ ಪ್ರತಿಭಾವಂತ ಧನಂಜಯನನ್ನು ದೇವರು ಕೊಟ್ಟ. ಆಗ ನಾನು ನಿರ್ಧಾರ ಮಾಡಿದ್ದು, ಇಲ್ಲ, ಇದು ನನ್ನ ಕಲ್ಪನೆಗೆ ದೇವರೋ ಹಿರಿಯರೋ ಗುರುಗಳೋ ಎಲ್ಲರೂ ಒಂದು ರೀತಿಯಾಗಿ ನಿನ್ನ ಕೊಟ್ಟಿದ್ದೇನೆ, ನೀನು ಮುಂದೆ ಮಾಡು ಹೇಳುವ ಒಂದು ಆಜ್ಞಾಪನೆ ನನಗೆ ಬಂತು ನನಗನ್ನಿಸಿ, ಅಲ್ಲಿಂದ ಮುಂದೆ ಮಾತ್ರ ನಾನು ಈ ವಿಷಯದಲ್ಲಿ ಸಂಪೂರ್ಣ ತೊಡಗಿಸ್ಕೊಂಡೆ. ನನ್ನ ಇತಿಮಿತಿಯಲ್ಲಿ ಎಷ್ಟು ಸಾಧ್ಯವೋ ಈ ಎಲ್ಲ ವಿಷಯಗಳಲ್ಲಿ ಸಪ್ತಕ ಪ್ರಾರಂಭ ಆಗುವ 50 ವರ್ಷ ಹಿಂದಿನ ಸುದ್ದಿ ಇದು. ಆದರೆ ಅದನ್ನೇ ಒಂದು ನಡೆಸ್ತಾ ಎಲ್ಲೂ ಹೋದರೂ ಒಂದು ಸಂಗೀತ ಕಾರ್ಯಕ್ರಮ, ಸಂಗೀತ ಸಂಘಟನೆ ಒಟ್ಟಿಗೆ ಜೊತೆಗೂಡೋದು, ಒಟ್ಟಾರೆ ಅದೇ ಬೆಳೀತಾ ಅದು ಈ ರೀತಿಯಾಗಿ ಬಂದು ಇವತ್ತು ಇಲ್ಲಿವರೆಗೆ ನಿಂತಿದೆ. ಇವತ್ತಿನ ಸಂದರ್ಭದಲ್ಲಿ ಎನ್ ಎಸ್ ಹೆಗಡೆಯವರ ಹೆಸರನ್ನು ನನಗೆ ಸನ್ಮಾನ, ನನ್ನ ಪ್ರಿಯ ಮಿತ್ರ ಅವರು, ಅವರಿಗೆ ನಾನೊಂದು 3-4 ಸನ್ಮಾನ ಮಾಡಿದ್ದೀನಿ. ಅವ್ರ ಹೆಸರಲ್ಲಿ ಕೊಟ್ಟು ನಮ್ಮ ರಾಗಶ್ರೀಯ ಎನ್ ಜಿ ಹೆಗಡೆ ಮತ್ತು ಶಿವಾನಂದ ಭಟ್ ಅವರ ಕೋರಿಕೆ ಕೇಳಿದಾಗ ನಾನು ತುಂಬ ಬೇಡ ಅಂತ ಹೇಳಿದೆ. ಆದರೆ ಅವರು ನೀವು ಗೋಪು ಹೇಳ್ದಂಗೆ ನಾವು ಧಿಕ್ಕರಿಸ್ಲಿಕ್ಕೆ ಆಗೋಲ್ಲ. ಯಾಕಂದರೆ ಪ್ರೀತಿಯಿಂದ ವಿಶ್ವಾಸದಿಂದ ಹೇಳುವ ಮಾತುಗಳನ್ನು ಅದೇನೋ ನಾವು ಒಪ್ಪಲೇಬೇಕಾಗತ್ತೆ. ಅದನ್ನು ನಾವು ಒಪ್ಪಿಕೊಂಡೆ. ಇವತ್ತು ಈ ಒಂದು ವಿಷಯದಲ್ಲಿ ನಾನು ಒಂದು ಧನ್ಯತಾ ಭಾವವನ್ನು ಕಾಣ್ತಾ ಇದ್ದೀನಿ. ನನ್ನ ಸಪ್ತಕ ಪ್ರಾರಂಭವಾಗೋ ಮೊದಲೇ ಆಗಲಿ ನಾನು ಏನು ಉದ್ದೇಶ ಒಂದು ಬಿಟ್ಕೊಂಡು ಮುಂದುವರಿತಿದ್ದೇನೋ ಅದೆಲ್ಲ ವಿಷಯ ನನಗೆ ಹಾಗೇ ಇತ್ತು. ಬರೀ ಸಂಗೀತ ಒಂದೇ ಅಲ್ಲ, ಬರೀ ಯಕ್ಷಗಾನ ಒಂದೇ ಅಲ್ಲ, ಎಲ್ಲ ಕಲೆಗಳ ಕೈಯಲ್ಲೂ ನನ್ನ ಕೈಯಿಂದ ಒಂದು ವಿಶೇಷವಾದ ಮಾಡಬೇಕು. ಒಂದು ಕಡೆ ನಾಟಕ ಮಾಡಿಸ್ಬೇಕು, ಒಂದು ಕಡೆ ಸಂಗೀತ ಮಾಡಿಸ್ಬೇಕು, ಒಂದು ಕಡೆ ನೃತ್ಯ ಮಾಡಿಸ್ಬೇಕು, ಇನ್ನೊಂದು ಕಡೆ ಸಾಹಿತ್ಯದ ಕೆಲಸ ಮಾಡಬೇಕು, ಇನ್ನೊಂದು ಕಡೆ ಇದೆಲ್ಲವನ್ನು ಈಗ ಸಪ್ತಕ ಮಾಡ್ತಾ ಇದೆ. ಕನಸು ಅನಿಸುತ್ತೆ ನನಗೇನೆ, ಇದು ನಾನೇ ಅಲ್ಲ ಅಂತ. ಆದರೆ ಎಲ್ಲ ದೈವ, ನಾನು ನೆಚ್ಚಿದಂಥ
ಆರಾಧ್ಯ ದೇವ ಇಡಗುಂಜಿ ಮಹಾಗಣಪತಿಯ ಕೃಪೆ, ಇಲ್ಲಿ ಕುಳಿತ ಎಲ್ಲರೂ ನನ್ನನ್ನು ಈ ರೀತಿಯಾಗಿ ನೋಡಿ ಪ್ರೀತಿ ಗೌರವದಿಂದ ನನ್ನನ್ನು ಆಧರಿಸಿದ್ದನ್ನು ನೋಡಿದ್ರೆ ಮನ ತುಂಬು ಬರ್ತದೆ ಮನಸ್ಸು. ಇದು ನನಗಲ್ಲ, ಎಲ್ಲವೂ ನನ್ನ ಹಿಂದೆ ನಿಂತು ನನ್ನ ಬೆಂಬಲಕ್ಕೆ ನಿಂತು ನೀಡುತ್ತಿರುವ ಸಾಧ್ಯವಾಗಿಸುತ್ತಿರುವ ಹಲವು ಹಿರಿಯ ಕಿರಿಯ ಸ್ನೇಹಿತರಿಗೆ, ದಾನಿಗಳಿಗೆ, ವಿಶೇಷವಾಗಿ ನಾನು ಹೇಳ್ತಾ ಇರೋದು ದಾನಿಗಳಿಗೆ. ಯಾಕೆಂದರೆ ವಿಟಮಿನ್ ಎಮ್ ಸಂಘಟನೆಗೆ ಬೇಕಾಗುವುದದು. ಅದಕ್ಕೆ ನನಗೆ ಒಂದು ದೊಡ್ಡ ವ್ಯಕ್ತಿಗಳು ಕೊಡುವಂಥ ಈ ಶಕ್ತಿಯಿಂದಾಗಿ ಇವೆಲ್ಲ ನಡೀತಾ ಇದೆ. ಹಾಗಾಗಿ ಇದೆಲ್ಲ ನಿಮಿತ್ತ ಮಾತ್ರ. ನಾನು ಈ ದೇಹ ಅಷ್ಟೇ ಬಿಟ್ಟರೆ ಉಳಿ ಯಾವುದು ನಾನು ಮಾಡಿದ್ದಲ್ಲ, ಎಲ್ಲವೂ ಅವರಿಂದಾಗಿ ಅವರಿಗೆ ಹೋಗ್ತಾ ಇದೆ. ಆದರೆ ಆ ಕಾರ್ಯಕ್ರಮದಲ್ಲಿ ಈ ಎಲ್ಲ ರೀತಿಯ ಒಂದು ನನ್ನ ನಡೆಯಲ್ಲಿ ಸಾರ್ಥಕ ಭಾವವನ್ನು ನನ್ನ ಜೀವ ಕಾಣ್ತಾ ಇದೆ. ಅದಕ್ಕೆ ಕಾರಣರಾದಂಥ ಎಲ್ಲವರನ್ನು, ಯಾಕಂದರೆ ವೇಳೆ ಆಗಿ ಹೋಗಿದೆ, ನಾನು ಹೆಚ್ಚು ಮಾತಾಡುವ ಅವಶ್ಯಕತೆಯೂ ಇಲ್ಲ. ನಾನು ಮಾತಿನಿಂದ ಎಲ್ಲ ಹೇಳಿದ್ದನ್ನು ನನ್ನ ಕೃತಿಯಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ಪೂರಕವಾಗಿ, ಪ್ರೇರಕವಾಗಿ, ಪೋಷಕವಾಗಿ ನಿಂತಹ ಹಲವು ಹಿರಿಯ ಜೀವಿಗಳಿಗೆ, ಹಿರಿಯ ದಾನಿಗಳಿಗೆ, ನಿಮ್ಮಂಥವರ ಒಂದು ಪ್ರೀತಿ ವಿಶ್ವಾಸ ತೋರಿಸಿ ನನ್ನನ್ನು ಮುಂದೂಡ್ತಾ ಇರುವಂಥ ನಿಮ್ಮಂಥವರಿಗೆ ಹೀಗೆ ಕರೆದು ಆಗಾಗ ಎಲ್ಲಿ ನನಗೆ ರಾಗಶ್ರೀಯಲ್ಲಿ ಇದೊಂದು 4-5ನೇ ಸಲ ನಾನು ಬಂದಿದ್ದಿಲ್ಲಿ. ಹಲವಾರು ವರ್ಷ ಬಂದಿದ್ದೇನೆ, ಈಗ ಇಲ್ಲಿ ವೇದಿಕೆ ಏರಿದ್ದೀನಿ. ಆದರೆ ಇವತ್ತಿನ ವೇದಿಕೆ ನನ್ನ ಜೀವನದಲ್ಲಿ ಒಂದು ವಿಶೇಷವಾದಂಥ ಕೃತಾರ್ಥ ಭಾವವನ್ನು ಕೊಡ್ತಾ ಇದೆ. ಎಲ್ಲರಿಗೂ ಒಂದನ್ನೇ ಹೇಳ್ತಾ, ನಾನು ಇನ್ನು ಹೆಚ್ಚು ಮಾತಾಡಿದ್ರೆ ಯಾವ್ಯಾವುದೋ ವಿಷಯಾಂತರ ಆಗಿಬಿಡುತ್ತೆ. ಅದರ ಸತ್ಯ ಸಂಖ್ಯೆಯನ್ನು ಹೇಳಿದ್ದೀನಿ. ಇದು ನಾನಲ್ಲ, ಹೆಸರಿಗಷ್ಟೇ GS ಹೆಗಡೆ. GS ಹೆಗಡೆ ಅಂದ್ಬಿಟ್ರೆ ಮನೇಲಿ 4 ಜನ ಇರ್ತಾರೆ ನಮ್ಮಲ್ಲಿ. ಅದಕ್ಕೆ ಸಪ್ತಕ ಅಂತ ಸೇರಿದ ನಂತರ ಎಲ್ಲರೂ ಸಪ್ತಕ GS ಹೆಗಡೆ ಅಂತ ಶುರು ಮಾಡಿದರು. ಅದಕ್ಕೆ ಹಾಗೆ ಬಂತು. ನನ್ನ ಸಂತೋಷ, ನನ್ನ ಜೀವನ ನನ್ನ ಕೆಲಸದ ಮೂಲಕವಾಗಿ ಕಾಣ್ತಲ್ಲ, ಅದೇ ಸಾಕು, ಅದೇ ಸಂತೋಷದಿಂದ ನನ್ನ ಮಾತನ್ನು ಮುಗಿಸ್ತೇನೆ. ಗುರುಗಳೇ, ನಮ್ಮ ಮೇಲೆ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಬೇಕು. ಶ್ರೀಯುತ ಸಂಗೀತದ ಯುವ ಕಲಾವಿದೆ. ಇವರು ಹಿಂದೂಸ್ತಾನಿ ಸಂಗೀತದ ಆಕಾಶವಾಣಿ B ಹೈ ಗ್ರೇಡ್ ಕಲಾವಿದೆಯಾಗಿದ್ದಾರೆ. ಇವರ ತಮ್ಮ ಕಂಠಮಾಧುರ್ಯದಿಂದ ಏರಿದ ಎಲ್ಲ ವೇದಿಕೆಯಲ್ಲಿಯೂ ಸೌಗಂಧಿಕ ಮಧುವನ್ನು ಸೂಸಿ ಸಾಧನೆಯ ಹಾದಿಯಲ್ಲಿ ಮುಂದುವರಿತಾ ಇದ್ದಾರೆ. ರಂಜಿತಾ ನಾಯ್ಕ್ ಕಡ್ಗೇರಿ ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಾಭ್ಯಾಸವನ್ನು ನಡೆಸುತ್ತಿದ್ದು ರಾಗಶ್ರೀಯ ಮುರುಡೇಶ್ವರದ ಶಾಖೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿನಾಯಕ್ ಭಟ್ ಹರಡಸೆ ಇವರು ಶ್ರೀಯುತ NG ಹೆಗ್ಡೆ ಕಪ್ಪೆಕೇರಿ ಇವರಲ್ಲಿ ತಮ್ಮ ತಬಲಾ ವಾದನವನ್ನು ಕಲಿಯುತ್ತಾ ಇದ್ದು, ಇವರಿಗೆ ರಾಷ್ಟ್ರೀಯ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಸ್ವತಂತ್ರ ವಾದನವನ್ನು ನಡೆಸಿ ಪ್ರಶಸ್ತಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ. ಶ್ರೀನಿಧಿ ಸುಧಾಕರ್ ಹೆಗ್ಡೆ ಇವರು ಶ್ರೀಯುತ ಶ್ರೀ ಶಿವಾನಂದ್ ಭಟ್ ಅವರ ವಿದ್ಯಾರ್ಥಿನಿಯಾಗಿದ್ದು ಅಳ್ಳಂಕಿ ಹಾಗೂ ಗೇರುಸೊಪ್ಪ ಭಾಗದ ರಾಗಶ್ರೀ ಸಂಗೀತ ಶಾಖೆಯ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ರಾಘವೇಶ್ವರ ಭಾರತಿಗಳವರ ಪದ್ಮಕಮಲಕ್ಕೆ ಹಾಡನ್ನು ಹಾಡಿ ಅಲ್ಲಿ ಮೆಚ್ಚುಗೆಯನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಕುಮಾರಿ ಭಾಗ್ಯಲಕ್ಷ್ಮಿ S ಭಟ್ ಇವರು ಶ್ರೀಯುತ ವಿದ್ವಾನ್ ಶಿವಾನಂದ್ ಭಟ್ ರವರ ಪುತ್ರಿ ಹಾಗೂ ಶಿಷ್ಯೆಯಾಗಿದ್ದು ರಾಗಶ್ರೀ ಸಂಗೀತ ಸಂಸ್ಥೆಯಲ್ಲಿ ಜೂನಿಯರ್ ಅಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಹಲವಾರು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಇವರು ತಮ್ಮ ಕಾರ್ಯಕ್ರಮವನ್ನು ಕೂಡ ನೀಡಿದ್ದಾರೆ. ಶ್ರೀಮತಿ ಸೌಮ್ಯಾ ಶೇಟ್ ಇವರು ಶ್ರೀಮತಿ ಕೃಷ್ಣಕುಮಾರಿ ಭಟ್ ಅವರಲ್ಲಿ ಜೂನಿಯರ್ ಶಿಕ್ಷಣವನ್ನು ಮುಗಿಸಿ ಪ್ರಸ್ತುತ ಶ್ರೀಯುತ ವಿದ್ವಾನ್ ಶಿವಾನಂದ್ ಭಟ್ ಅವರಲ್ಲಿ ಸೀನಿಯರ್ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ತಮ್ಮ ಭಜನಾ ಮಂಡಳಿಯ ಮೂಲಕ ಹಲವಾರು ವಿದ್ಯಾರ್ಥಿಗಳಿಗೆ ಸಂಗೀತ ಶಿಕ್ಷಣವನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಯೋಗಾನಂದ್ ಭಟ್ ಇವರು ರಾಗಶ್ರೀಯ ವಿದ್ಯಾರ್ಥಿಯಾಗಿದ್ದು ಹಲವಾರು ಕಾರ್ಯಕ್ರಮಗಳಲ್ಲಿ ತಬಲಾ ಸೋಲೋ ಹಾಗೂ ಹಿರಿಯ ಕಲಾವಿದರಿಗೆ ತಬಲಾ ಸಾಥ್ ನೀಡಿದ್ದು ಹಲವಾರು ಚಪ್ಪಾಳೆ ಹಾಗೂ ಹೊಗಳಿಕೆಗಳಿಗೆ ಭಾಜನರಾಗಿದ್ದಾರೆ. ಪ್ರಸನ್ನ ರಾಮಕೃಷ್ಣ ಭಟ್ ಇವರು ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿಯುತ್ತಿರುವಂತಹ ಯುವ ಗಾಯಕ.
2024-25ನೇ ಸಾಲಿನ ಕರ್ನಾಟಕ ಸರ್ಕಾರದ ಸಂಗೀತ ಮತ್ತು ನೃತ್ಯ ಅಕಾಡೆಮಿ ಕೊಡುವ ಸಾಹಿತ್ಯ ಶಿಷ್ಯವೇತನ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಶ್ರೀ ಪ್ರದೀಪ್ ಕೋಟೆಮನೆ ಇವರು ಶ್ರೀಯುತ NG ಹೆಗಡೆ ಕಪ್ಪೆಕೆರೆ ಹಾಗೂ ಉದಯ್ ಕುಲಕರ್ಣಿಯವರಲ್ಲಿ ತಬಲಾ ಅಭ್ಯಾಸ ಮಾಡುತ್ತಿದ್ದು, ಪ್ರವೃತ್ತಿಯಲ್ಲಿ ಸಂಗೀತವನ್ನಾಯ್ದುಕೊಂಡು ನಾದಕೃಷಿ ಮಾಡುತ್ತಾ ಮೂಲ ವೃತ್ತಿಯಲ್ಲಿ ಕೃಷಿಯನ್ನು ನಡೆಸುತ್ತಾ ತಮ್ಮ ಯಶಸ್ಸಿನ ಹಾದಿಯಲ್ಲಿ ಅವಿರತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾಗೇಂದ್ರ ರಾಮಕೃಷ್ಣ ಭಟ್ ಮತ್ತು ಮಂಗಲಾ ಭಟ್ ದಂಪತಿಗಳ ಪುತ್ರನಾಗಿದ್ದು, ಸಂಗೀತ ಹಾಗೂ ಶಿಕ್ಷಣಗಳೆರಡರಲ್ಲಿಯೂ ಸಾಧನೆ ಮಾಡಿದ್ದಾರೆ. ಶ್ರೀಯುತ ವಿದ್ವಾನ್ NG ಹೆಗಡೆಯವರಲ್ಲಿ ಇವರು ತಬಲಾ ಅಭ್ಯಾಸ ಮಾಡುತ್ತಿದ್ದು, ಅನೇಕ ತಬಲಾ ವೇದಿಕೆಗಳಲ್ಲಿ ತಬಲಾ ಸಾಥನ್ನ ಹಿರಿಯ ಕಲಾವಿದರುಗಳಿಗೆ ನೀಡಿದ್ದು, ತಮ್ಮ ವಾದನದಿಂದ ಕಲಾ ಪ್ರೇಕ್ಷಕರಲ್ಲಿ ಹೆಗ್ಗಳಿಕೆಯನ್ನ ಗಳಿಸಿಕೊಂಡಿದ್ದಾರೆ. ಶ್ರೀಯುತ ಗುರುವರ್ಯರಾದಂತಹ ವಿದ್ವಾನ್ ಶಿವಾನಂದ್ ಭಟ್ ಹಾಗೂ ವಿದ್ವಾನ್ NG ಹೆಗಡೆರವರ ಪ್ರಾರ್ಥನೆಯ ಪರಿಶ್ರಮದ ಈ ಸಂಸ್ಥೆ ಎಲ್ಲ ಸಾಧಕ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ಅಭಿನಂದನೆಯನ್ನು ಕೋರುತ್ತಾ ಎಲ್ಲರಿಗೂ ಧನ್ಯವಾದಗಳು. ಅನಿವಾರ್ಯ ಕಾರಣಗಳಿಂದ ಈಗ 1.5 ನಿಮಿಷದಲ್ಲಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೇನೆ. ಇವತ್ತಿನ ದಿವಸ ನಮ್ಮ ಗುರುಗಳು ನಮಗೆ ಇಷ್ಟು ಪ್ರೀತಿಯಿಂದ ಅವರ ಒತ್ತಡದ ವೇಳೆಯಲ್ಲೂ ನಮಗೆ ಈ ವೇಳೆಯನ್ನು ಕೊಟ್ಟಿದ್ದಾರೆ. ಇದು ಜೀವಮಾನದ ಭಾಗ್ಯದ ಕ್ಷಣ ಅಂತ ಭಾವಿಸ್ತೇನೆ. ಯಾಕೆಂದರೆ ನಮಗೆ ಗುರುಗಳು ಬರಬೇಕು ಹೇಳುವ ಒಳ ಮನಸ್ಸಿನ ಎಷ್ಟೋ ದಿನದ ಕನಸನ್ನು ಇವತ್ತಿನ ದಿವಸ ನಾನು ಶಿವಾನಂದ ಭಟ್ರು ಹಾಗೂ ನಮ್ಮ ಆಡಳಿತ ಮಂಡಳಿಯವರು ಕಂಡಿದ್ದೇವೆ. ಒಂದು ಸಂಗೀತ ಶಾಲೆಗೆ ಒಂದು ಗುರುಗಳು ಬಂದರು ಅಂದರೆ ಅದರ ವಿಶೇಷತೆ ಬೇರೆ ಅನ್ನುವ ಭಾವನೆ ನನ್ನದಿದೆ. ಹಾಗಾಗಿ ನಮ್ಮ ಗುರುಗಳು ಅದನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕಮಿಟಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರ ಪೂರ್ವಕ ಧನ್ಯವಾದಗಳನ್ನು ಎಲ್ಲ ಮಠದ ಅಧಿಕಾರಿಗಳಿಗೆ ವೈದಿಕ ವೃಂದಕ್ಕೆ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಅಧ್ಯಕ್ಷತೆ ವಹಿಸಿದಂಥ GL ಹೆಗಡೆ ಅವರು, ನಾನು ಅವರು ಭಾಳ ಕ್ಲೋಸ್ ಫ್ರೆಂಡ್ ಇದ್ದೇವೆ. ದಿವಸ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳ್ಕೊತೇವೆ. ಹಾಗಾಗಿ ಅವರ ಪ್ರೀತಿ ನಮ್ಮ ಮೇಲೆ ಇದೆ ಅನ್ನೋದ ಒಂದು ಗ್ಯಾರಂಟಿ ಇವತ್ತಿನ ದಿನ ಮತ್ತೂ ಹೆಚ್ಚು ಕಂಡಿದ್ದೇವೆ. ಅವರಿಗೆ ನನ್ನ ಸಂಸ್ಥೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಹಾಗೂ ಪುಟ್ಟಣ್ಣ ಹೇಳಿದರು, ಮೊನ್ನೆ ಹೇಳಿದರು, 100ಕ್ಕೆ 100ರಷ್ಟು ನಾನು ಬರ್ತೇನೆ, ಗುರುಗಳಿಗೆ ಭೇಟಿ ಮಾಡಬೇಕು, ಗುರುಗಳ ಹತ್ರ ಮಾತಾಡಬೇಕು ಅಂತ ಒಂದು ಅತ್ಯಂತ ವಿಶ್ವಾಸದಾಯಕ ನಮ್ಮ ರಾಗಶ್ರೀಯ ಬೆನ್ನೆಲುಬು ಪುಟ್ಟಣ್ಣ ಅಂದರೆ. ಹಾಗಾಗಿ ಅವರು ಬಂದು ಕಾರ್ಯಕ್ರಮವನ್ನು ಸುಂದರಗೊಳಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಸನ್ಮಾನಿತರು, ಗುರು ಸಮಾನರು, ನಮ್ಮನ್ನೆಲ್ಲ ಇಲ್ಲೆಲ್ಲ ನಿಲ್ಲಲಿಕ್ಕೆ ಅವರೇ ಕಾರಣ ಅನ್ನೋದನ್ನು ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ. ಇಷ್ಟೆಲ್ಲ ಕಾರಣೀಕರ್ತರಾದಂಥ GS ಹೆಗಡೆ ಅವರು ಹಾಗೂ ಗೋಪಣ್ಣ ಅವರು ಗುರುಗಳು, ಅವರಿಗೆ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ರಾಗಶ್ರೀ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಪ್ರೊಫೆಸರ್ ಶಂಭು ಭಟ್ ಅವರು ರಾಗಶ್ರೀ ಅಂದ ತಕ್ಷಣ ಪ್ರತಿ ವರ್ಷ ಹೆಂಗೆ ಅದೆಲ್ಲ ಬಯೋಡೇಟಾ ಕೊಡ್ತಾ ಇರ್ತೇವೆ ನಾವು. ಅವರು ನಮ್ಮ ಹಿಂದೆ ನಿಂತು ನಾವೆಲ್ಲ ಇಷ್ಟೆಲ್ಲ ಮಾಡಲಿಕ್ಕೆ ಇಷ್ಟು 23 ವರ್ಷವನ್ನೂ ಹೀಗೆ ದೂಡ್ತಾ ಬರಲಿಕ್ಕೆ ನಮ್ಮ ರಾಗಶ್ರೀಗೆ ಬೆನ್ನುಬಲ ಎಲುಬಾಗಿ ನಿಂತವರು ಶಂಭು ಭಟ್ ಅವರಿಗೆ ಎಷ್ಟು ಕೋಟಿಗೆ ನಮನ ಅಂದರೂ ತಪ್ಪಿಲ್ಲ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಸೀತಾರಾಮ್ ಹೆಗಡೆ ಅವರು ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಬಂದಿದ್ದಾರೆ. ನಮ್ಮ ರಾಗಶ್ರೀಯ ಸದಸ್ಯರಾಗಿ ಕೋಶಾಧ್ಯಕ್ಷರಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. NG ಅಪ್ಗಾಲ್ ಅವರು ಮೊನ್ನೆ ಹೇಳಿದರು, ಶಿವಾನಂದ ಭಟ್ರೆ, NG ಅಪ್ಗಾಲ್ ಇದಕ್ಕೆ ಯೋಗ್ಯ ವ್ಯಕ್ತಿ, ಹಾಗೆಲ್ಲ ಮಾತಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೊಂದು ವ್ಯವಸ್ಥಿತ ಮಾತನ್ನೇ ಆಡುವಂಥವ್ರು ಬೇಕು, 100ಕ್ಕೆ 100 ಯೋಗ್ಯ ಉಂಟು ಅಂತ ನಾನು ಒಮ್ಮತದ ನಿರ್ಣಯವೊಂದಿಗೆ ರಾಗಶ್ರೀಯಲ್ಲಿ ಅವತ್ತು ಮಾತಾಡಿದೆವು. ಅದನ್ನು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಗೋ ಟು ಕ್ರೆಡಿಟ್ ನಮ್ಮ ಅಪ್ಗಾಲ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇವೆ. ಪ್ರತ್ಯಕ್ಷವಾಗಿ ನಮ್ಮ ಪ್ರಾಯೋಜಕರು ಎಲ್ಲ ಬ್ಯಾಂಕಿನವರು ಎಲ್ಲ ರಾಗಶ್ರೀಯ ಪ್ರತಿಯೊಂದು ಹೆಜ್ಜೆಗೂ ತುಣುಕಿಗೂ ನಿಂತು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಒಂದೆರಡು ವಿಷಯದಲ್ಲ, ಹಲವಾರು ವಿಷಯದಲ್ಲಿ. ಸುಮ್ಮನೆ ಹಿಂಗೆ ಇಲ್ಲಿ ಬಂದು ಮಾಯಕ್ಕೆ ಮುಂದೆ ನಿಂತು ಅಯ್ಯೋ ಹೇಳಲಿಕ್ಕೆ ಆಗಲ್ಲ, ಭಾಳ ಕಷ್ಟ ಅದು. ಎಲ್ಲರಿಗೆ ಕಾರಣೀಕರ್ತರಾದವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆ ದೇವಸ್ಥಾನದ ಆಡಳಿತ ಮಂಡಳಿಯವರು, ಊರಿನವರು, ಹಿರಿಯರು ಕಿರಿಯರು, ಮಹಿಳೆಯರು
ಮುದ್ದು ಮಕ್ಕಳು ಮತ್ತು ಪಾಲಕರು ಪ್ರತಿಯೊಂದು ನಮ್ಮ ಧ್ವನಿವರ್ಧಕದವರು, ಹ್ಯಾಂಡ್ರಿಕ್ ಅವರು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನಾನು ಬಾಯ್ಬಿಟ್ಟು ಹೇಳಲಿಕ್ಕೆ ಹೋದರೆ ಸುಮಾರು 1-1.5 ತಾಸು ಬೇಕಾಗ್ತದೆ. ಹಾಗೂ ನಿರೂಪಣೆ ಮಾಡಿದಂಥ ನಾಗರಾಜ್ ಅವರು ಪ್ರತಿ ವರ್ಷ ನಮ್ಮ ರಾಗಶ್ರೀ ಯಾವಾಗಂತ ಅವರೇ ಕೇಳ್ತಾರೆ, ನಾನು ಹೇಳೋದಲ್ಲ, ಅವರೇ ಕೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಪತ್ರಿಕಾಕರ್ತರು, ಫೋಟೋದವರು, ಆಮೇಲೆ ವಿಡಿಯೋ ಮಾಡಿದವರು ಮತ್ತು ನುಡಿಸಿರಿ ಚಾನೆಲ್ನವರು ಎಲ್ಲ ಪ್ರತಿಯೊಬ್ಬರಿಗೂ ಕುಂತಾಗ, ನಿಂತಾಗ, ಓದುವಾಗ, ಉಂಬಾಗ, ತಿಂಬಾಗ, ಪಂಕ್ತಿ ಸಾಗುವಾಗ ಎಲ್ಲ ರೀತಿಯಲ್ಲೂ ನಮ್ಮ ರಾಗಶ್ರೀ ಋಣಿಯಾಗಿದೆ. ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಗುರು ಶ್ರೀವಚನಕ್ಕಾಗಿ ಮುಂದಿನ ಕಾರ್ಯಕ್ರಮಕ್ಕಾಗಿ ಮತ್ತು ಕಲೆ ಇವು ಮೂರರ ಬಗ್ಗೆ ಅಭಿರುಚಿ ಅಥವಾ ಅದನ್ನು ತಿಳ್ಕೊಳ್ಳದೆ ಹೋದವನು ಪಶು ಅಂದರೆ ಸಾಮಾನ್ಯವಾದ ಪಶು ಅಲ್ಲ, ಬಾಲ ಮತ್ತು ಕೊಂಬು ಇಲ್ಲದ ಪಶು ಎಂಬುದಾಗಿ ಹೇಳಿದ್ದಾರೆ. ಆ ರೀತಿಯಾಗಿ ಅದು ಹೇಗಿರ್ತದೆ ಅಂತ ನೀವು ಊಹೆಯನ್ನು ಮಾಡ್ಕೊಳ್ಳಿ. ಬಾಲ ಮತ್ತು ಕೊಂಬು ಇಲ್ಲಂಥ ದನ, ಪಶು ಅಂದರೆ ದನ ಅಂತ ಹೇಳ್ಬೋದು, ಗೋವು, ಅದು ಹೇಗಿರ್ತದೆ ಅನ್ನುವಂಥದ್ದು ಅಂದಾಜು ಮಾಡಿ ಆ ರೀತಿಯಾಗಿ ನಮ್ಮ ಜೀವನ ಇರ್ತದೆ ಎಂಬುದಾಗಿ ಹಿಂದಿನವರು ಹೇಳಿದ್ದಾರೆ. ಹಾಗಾಗಿ ನಮಗೆ ಸಂಗೀತ ಎನ್ನುವಂಥದ್ದು ಮುಖ್ಯವಾದದ್ದು, ಅದನ್ನು ತಿಳ್ಕೊಳ್ಬೇಕು ಎನ್ನುವಂಥದ್ದು ಹಾಗೆ ಹೇಳ್ತಾರೆ. ಸಾಹಿತ್ಯದ ಬಗ್ಗೆ ಅಥವಾ ಸಂಗೀತದ ಬಗ್ಗೆ ಅಥವಾ ಕಲೆಯ ಬಗ್ಗೆ ತಿಳ್ಕೊಂಡಿರಬೇಕು. ನಮಗೆ ಜ್ಞಾನ, ಅದರ ಬಗ್ಗೆ ಸ್ವಲ್ಪವಾದರೂ ಜ್ಞಾನ ಇರಬೇಕು ಎಂಬುದು ತಾತ್ಪರ್ಯ. ಈ ಸಂಗೀತದಲ್ಲಿ ಹಲವಾರು ವಿಧಗಳಿದೆ ಅಥವಾ ಅದರ ಇನ್ಸ್ಟ್ರೂಮೆಂಟ್ಗಳಲ್ಲಿ ಅನೇಕವಾದ ವಿಧಗಳಿದ್ದೇವೆ ಅಂತ ಅಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಸಂಗೀತ ಓದಿದವರಿದ್ದೀರಿ, ಅದನ್ನು ತಿಳ್ಕೊಂಡವರಿದ್ದೀರಿ, ಅದನ್ನು ಬಲ್ಲಾದವರು ಸಹ ಇದ್ದೀರಿ. ಅದರಲ್ಲಿ ನಾವು ಸ್ವಲ್ಪ ತಿಳ್ಕೊಂಡಿದ್ದೇವೆ ಅಷ್ಟೇ, ತುಂಬ ಅದರಲ್ಲಿ ಅಧ್ಯಯನ ಮಾಡಿದ್ದಲ್ಲ ಇಲ್ಲ ನಮ್ಮದು. ಹಾಗಾಗಿ ಸಂಗೀತವನ್ನು ಎಲ್ಲರೂ ತಿಳ್ಕೊಂಡಿರಬೇಕು. ಅದರಲ್ಲಿ ನಮಗೆ ಗೊತ್ತಿರ್ಬೋದು, ಈಗ ಅನೇಕ ವೈದ್ಯಕೀಯ ನೆಲೆಯಲ್ಲಿ ನೋಡಿದಾಗ ಅನೇಕ ಮಾನಸಿಕ ರೋಗಿಗಳಿಗೆ ಸಹ ಅವರಿಗೆ ಚಿಕಿತ್ಸೆಯ ಭಾಗವಾಗಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಮಾನಸಿಕ ರೋಗಿಗಳಿಗೆ ಅವರಿಗೆ ಚಿಕಿತ್ಸೆಯನ್ನು ಮಾಡುವಾಗ ಸಂಗೀತವನ್ನು ಸಹ ಅವರು ಉಪಯೋಗಿಸ್ಕೊಂಡಿದ್ದಾರೆ. ಅದರಿಂದ ಆ ಮಾನಸಿಕತೆಯನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಎಂಬುದಾಗಿ ಅವರು ತಿಳ್ಕೊಂಡಿದ್ದಾರೆ. ಹಾಗೆ ನಮ್ಮ ಆರೋಗ್ಯದಲ್ಲಿ ಹೃದಯ ಸಮಸ್ಯೆ ಇರ್ಬೋದು ಅಥವಾ ರಕ್ತದೊತ್ತಡ ಎನ್ನುವಂಥದ್ದು ಇರ್ತದೆ. ಆ ಸಂದರ್ಭದಲ್ಲಿಯೂ ಸಹ ತುಂಬ ಅದಿದ್ದಾಗ ನಾವು ಸಂಗೀತವನ್ನು ಕೇಳಿದ್ರೆ ಅದರಿಂದ ನಮಗೆ ರಕ್ತದೊತ್ತಡ ಎನ್ನುವಂಥದ್ದು ಕಡಿಮೆ ಆಗ್ತದೆ. ನಮಗೆ ಗೊತ್ತಿರ್ಬೋದು ರಕ್ತದೊತ್ತಡ ಅಂದರೆ ಹೇಗೆ ಅಂದರೆ ನಮ್ಗೆ ಸಿಟ್ಟು ಬರ್ತದೆ. ತುಂಬ ಸಿಟ್ಟು ಬಂದಾಗ ನೀವು ಸಂಗೀತವನ್ನು ಕೇಳಿ ಆಗ ಸಿಟ್ಟು ಅನ್ನುವಂಥದ್ದು ಸಾವಕಾಶವಾಗಿ ನಿಧಾನವಾಗಿ ತಣಿತಾ ಹೋಗ್ತದೆ. ನಮ್ಗೆ ಹೇಳ್ತಾರೆ, ನಾವು ಗೊತ್ತಿರ್ಬೋದು, ಅವನು ಸಿಟ್ಟು ಮಾಡ್ಕೊಳ್ತಾನೆ, ಅವನಿಗೆ BP ಜಾಸ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅಂದರೆ ನಾವು ಸಿಟ್ಟು ಮಾಡಿಕೊಳ್ಳುವ ಸಂದರ್ಭದಲ್ಲೂ ಸಹ ಅದು ಸಂಗೀತ ಕೇಳಿದರೆ ಕಡಿಮೆ ಆಗ್ತದೆ, ಅಂದರೆ ಆ ಸಿಟ್ಟು ಎನ್ನುವಂಥದ್ದು ಕಡಿಮೆ ಆಗ್ತಾ ಬರ್ತದೆ. ಹಾಗೆಯೇ ನಿದ್ರೆ ಎನ್ನುವಂಥದ್ದು ಸಹ ನಮಗೆ ನಿದ್ರೆ ಬರುವುದಿಲ್ಲ. ಕೆಲವರಿಗೆಲ್ಲ ಇರ್ತದೆ, ರಾತ್ರಿ ನಮ್ಮ ಹತ್ರ ಕೆಲವರು ಬಂದಿರ್ತಾರೆ, ರಾತ್ರಿ ನಿದ್ರೆ ಬರುವುದಿಲ್ಲ ಅಂಥವರು ಸಹ ಸಂಗೀತವನ್ನು ಕೇಳಿ, ಅದರಿಂದ ನಿದ್ರೆ ಎನ್ನುವಂಥದ್ದು ಬರ್ತದೆ. ಯಾಕೆ ನಿದ್ರೆ ಬರ್ತದೆ ಅದರಲ್ಲಿ ಅಂದರೆ ಮನಸ್ಸು ಎನ್ನುವಂಥದ್ದು ಸಾವಧಾನ ಸ್ಥಿತಿಗೆ ಬರ್ತದೆ. ಮನಸ್ಸು ಉದ್ರೇಕದಲ್ಲಿದ್ದರೆ ಅಥವಾ ಮನಸ್ಸು ಬೇರೆ ಬೇರೆ ಚಿಂತನೆಗಳನ್ನು ಮಾಡ್ತಾ ಇದ್ದರೆ ನಿದ್ರೆ ಬರುವುದಿಲ್ಲ. ನಿದ್ರೆಗೆ ತುಂಬ ಮಹತ್ವ ಎನ್ನುವಂಥದ್ದು ನಮಗೆ ಆರೋಗ್ಯಗಳ ವಿಚಾರವನ್ನು ಮಾಡುವಾಗ ಗೊತ್ತಾಗ್ತದೆ. ನಿದ್ರೆ ಎನ್ನುವಂಥದ್ದು ತುಂಬ ಮುಖ್ಯ ಮನುಷ್ಯನಿಗೆ ಎನ್ನುವಂಥದ್ದು. ಹಾಗೆ ನಿದ್ರೆ ಬರದೇ ಹೋದಾಗ ನಾವೇನು ಮಾಡಬೇಕು ಅಂದರೆ ಇಂಥ ಸಂಗೀತವನ್ನು ಕೇಳಿದರೆ ಅದರಿಂದ ನಿದ್ರೆ ಎನ್ನುವಂಥದ್ದು ಚೆನ್ನಾಗಾಗ್ತದೆ, ಮನಸ್ಸು ತಿಳಿಯಾಗ್ತದೆ. ಸಾವಧಾನ ಸ್ಥಿತಿಗೆ ಬಂದಾಗ ನಿದ್ರೆ ಎನ್ನುವಂಥದ್ದು ಬರ್ತದೆ. ಹಾಗಾಗಿ ಆ ನಿದ್ರೆಗೂ ಕೂಡ ಸಂಗೀತ ಎನ್ನುವಂಥದ್ದು ಮುಖ್ಯ. ಅಂದರೆ ಎಲ್ಲರಿಗೂ ಅಂತಲ್ಲ, ಆ ನಿದ್ರೆ ಬರದೇ ಹೋದಂಥವರಿಗೆ ಆಗ ನಿದ್ರೆ ಅನ್ನುವ ಆ ಸಮಯದಲ್ಲೂ ಕೂಡ ಸಂಗೀತ ಅನ್ನುವಂಥದ್ದು ವೇದನಾ ನಿರೋಧಕ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ನೀವು ನೋಡಿ, ಈಗ ನಾವು ಕೆಲವು ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಾ ಇರುವಾಗ ಸಂಗೀತವನ್ನು ಕೇಳಿಕೊಂಡು ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಂಡವರಿದ್ದಾರೆ. ಸಂಗೀತವನ್ನು ನುಡಿಸ್ತಾ ಇದರ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಇತ್ತೀಚೆಗೆ ನಾವು ಇದರಲ್ಲಿ ಕೇಳಿದ್ದೇವೆ, ನೀವು ಟಿ ವಿಗಳೆಲ್ಲ ನೋಡಿರ್ತೀರಿ. ಹಾಗೆಯೇ ಸ್ಮರಣೆ ಎನ್ನುವಂಥದ್ದು ತುಂಬ ಜಾಸ್ತಿ ಆಗ್ತದೆ ಸಂಗೀತವನ್ನು ಕೇಳುವುದರಿಂದ. ಯಾಕೆಂದರೆ ನಾವು ಕೇಳಿರ್ಬೋದು, ನಮ್ಗೆ ಗೊತ್ತಿರುತ್ತದೆ, ನಾವು ಸಂಗೀತವನ್ನು ಒಂದು ಸಾರಿ ಕೇಳಿದರೆ ಅದರ ಕೆಲವು ಭಾಗಗಳಾದರೂ ಕೆಲವು ಪಂಕ್ತಿಗಳಾದರೂ ನಮಗೆ ನೆನಪಿನಲ್ಲಿ ಉಳಿತದೆ. ಹಾಗೆಯೇ ಅದರ ಗಮನ ಎನ್ನುವಂಥದ್ದು ತುಂಬ ಮುಖ್ಯವಾಗ್ತದೆ. ಎಲ್ಲೋ ಗಮನ ಇಟ್ಕೊಂಡು ನಾವು ಕೇಳ್ತೇವೆ, ನಿಮ್ಮ ಗಮನ ಎಲ್ಲ ಇತ್ತೇನೋ, ಮಾತಾಡಿದಾಗ ಅವರು ನಮಗೆ ತಿರುಗಿ ಉತ್ತರ ಹೇಳಲಿಲ್ಲ ಅಂದರೆ ನಿನ್ನ ಗಮನ ಎಲ್ಲಿತ್ತೇನೋ. ಸಂಗೀತದಲ್ಲಿ ಸರಿಯಾಗಿ ತಿಳ್ಕೊಂಡು ಅಥವಾ ಅದರ ಬಗ್ಗೆ ಆಸಕ್ತಿ ಇದೆ ಅಂತ ಆದರೆ ಆ ಸಂಗೀತವನ್ನು ಕೇಳುತ್ತಾ ಇರುವಾಗ ನಮ್ಮ ಗಮನ ಬೇರೆ ಕಡೆ ಹೋಗಿರ್ತದೆ, ಅದರಲ್ಲಿ ತಲ್ಲೀನವಾಗಿರ್ತದೆ. ಯಾರು ಮಾತಾಡಿದ್ರು ಯಾರು ಬಂದರೂ ಗೊತ್ತಾಗೋದಿಲ್ಲ ಆ ಥರ ಪರಿಸ್ಥಿತಿ ಸಹ ಇರ್ತದೆ. ಹಾಗೆ ಚಿಂತನೆ ಸಹ ನಮಗೆ ಬದಲಾಗ್ತಾ ಹೋಗ್ತದೆ.
ಯಾಕೆ ಅಂದರೆ ಸಂಗೀತದಲ್ಲಿ ಅನೇಕ ವಿಧವಾಗಿ ಹೇಳಿದಿರ್ಬೋದು ನಾವು. ಅದರಲ್ಲಿ ತತ್ವಗಳನ್ನು ಸಹ ಇಂದಿನವರು ಅದರಲ್ಲಿ ತಿಳಿಸಿದ್ದಾರೆ. ಸಂಗೀತ ಅಂದರೆ ನಾವು ಹೇಳುವಂತಹ ಸ್ತೋತ್ರ ಸಾಹಿತ್ಯಗಳಿರ್ಬೋದು. ಆ ಸ್ತೋತ್ರ ಸಾಹಿತ್ಯಗಳಲ್ಲಿ ತತ್ವಗಳನ್ನು ಚೆನ್ನಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ನಾವು ಶಾಸ್ತ್ರವನ್ನು ಓದಬೇಕು ಅಥವಾ ಯಾವುದೋ ಇದನ್ನು ಓದಬೇಕು ಅನ್ನುವಂಥದ್ದು ಇಲ್ಲ. ಆ ಸ್ಥಾಯಿ ನಮಗೆ ಇಲ್ಲ ಅಂತ, ನಮ್ಮ ಶಾಸ್ತ್ರಗಳನ್ನು ಓದಲಿಕ್ಕೆ ಆಗೋದಿಲ್ಲ, ಏನು ಮಾಡಬೇಕು ಅಂದರೆ ನಾವು ಇದನ್ನು ಓದ್ಬೋದು. ಸ್ತೋತ್ರ ಸಾಹಿತ್ಯಗಳಲ್ಲಿ ಆಚಾರ್ಯ ಶಂಕರರು ಅನೇಕ ತತ್ವಗಳನ್ನು ನಮಗೆ ಸುಲಭವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಓದ್ತಾ ಹೋದರೆ, ಮನನವನ್ನು ಮಾಡ್ತಾ ಹೋದರೆ ನಮಗೆ ಯಾವುದು ಧರ್ಮ ಯಾವುದು ಅಧರ್ಮ ಈ ರೀತಿಯಾದ ನಮಗೆ ಬೋಧನೆ ಎನ್ನುವಂಥದ್ದು ನಮಗೆ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಅದನ್ನು ಸಹ ನಾವು ತಿಳ್ಕೊಳ್ಬೋದು. ಹಾಗಾಗಿ ಇಷ್ಟೆಲ್ಲ ಕಾರಣ ಸಂಗೀತಕ್ಕೆ ಇದೆ. ನಾವು ಸಂಗೀತವನ್ನು ತಿಳ್ಕೊಳ್ಳೋದಿರ್ಬೋದು ಅಥವಾ ಅದನ್ನು ಕೇಳುವಂಥದ್ದು. ಎಲ್ಲರಿಗೂ ಕಲೀಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಒಂದು ಭಾಗ್ಯ ಎನ್ನುವಂಥದ್ದು ಬರಬೇಕು ಅಥವಾ ಅದಕ್ಕೆ ಒಂದು ನಮಗೆ ಅದು ಸಿದ್ಧಿ ಆಗಬೇಕು ಅಂದರೆ ಅಥವಾ ಅದನ್ನು ನಮಗೆ ಕಲೀಲಿಕ್ಕೆ ಮನಸ್ಸು ಬರಬೇಕು ಅಂದರೂ ಅದಕ್ಕೆ ಯಾವುದೋ ಜನ್ಮದ ಪುಣ್ಯ ಅನ್ನುವಂಥದ್ದು ಇರಬೇಕು. ಅದಿಲ್ಲ ಅಂದರೆ ಸಂಗೀತದಲ್ಲಿ ಅಭಿರುಚಿ ಎನ್ನುವಂಥದ್ದು ಬರೋದಿಲ್ಲ. ನಾವು ಹೇಳಿದರೆ ನಾವೆಲ್ಲ ಹಾಡು ಹೇಳಿದ್ರೆ ಏನಾಗುತ್ತೆ ಅಂದರೆ ಎಲ್ಲರೂ ಇಲ್ಲಿ ಕೂತ್ಕೊಂಡಿದ್ದವರೆಲ್ಲ ಎದ್ದು ಹೋಗಿಬಿಡ್ತಾರೆ. ಆ ಥರ ಆಗಿಬಿಡುತ್ತದೆ ಸಂಗೀತ. ಎಲ್ಲರೂ ಅದಕ್ಕೆ ಒಲಿಯುವುದಿಲ್ಲ ಸಂಗೀತ ಎನ್ನುವಂಥದ್ದು. ಹಾಗಾಗಿ ಸಂಗೀತ ಎಷ್ಟು ಸಾಧ್ಯವೋ ಅಷ್ಟು ನಮಗೆ ಕಲ್ತ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನಾದರೂ ಮಾಡಬೇಕು. ನಮಗೆ ವಯಸ್ಸಾದ ಮೇಲೆ ಅದನ್ನು ಕಲೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನು ನಾವೇನು ಮಾಡಬೇಕು ಅಂದರೆ ಸಣ್ಣ ಮಕ್ಕಳಿಂದಲೇ ಅದನ್ನು ಅಭ್ಯಾಸವನ್ನು, ಆ ಸಂಸ್ಕಾರವನ್ನು, ಸಂಗೀತದ ಸಂಸ್ಕಾರವನ್ನು ಕೊಡ್ತಾ ಹೋಗಬೇಕು. ಆದಾಗ ಮಾತ್ರ ಸಂಗೀತ ಎನ್ನುವಂಥದ್ದು ಉಳಿಲಿಕ್ಕೆ ಸಾಧ್ಯ, ಅದು ಬೆಳಿಲಿಕ್ಕೆ ಸಾಧ್ಯವಾಗ್ತದೆ. ಯಾವುದಾದ್ರು ಒಂದು ವಿದ್ಯೆಯನ್ನು ನಾವು ಕಲಿತ್ಕೊಂಡ್ರೆ ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕಳಿಸ್ಬೇಕು ಅಥವಾ ಅದನ್ನು ದಾಟಿಸ್ಬೇಕು ಅಂದರೆ ನಾವು ಮುಂದಿನವರಿಗೆ ಅದನ್ನು ಹೇಳಿಕೊಡಬೇಕು. ಆದಾಗ ಮಾತ್ರ ಆ ವಿದ್ಯೆ ಎನ್ನುವಂಥದ್ದು ಉಳಿಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆಯೇ ನಾವು ಕೇಳಿರ್ತೇವೆ ಸಪ್ತ ಸ್ವರಗಳು ಅಂತ ನಾವು ಕೇಳಿರ್ತೇವೆ. ಅದಕ್ಕೆ ಕೂಡ ಅದರಲ್ಲಿ ಕೂಡ ಒಂದೊಂದು ಸ್ವರಕ್ಕೆ ಒಂದೊಂದು ದೇವತೆಯನ್ನು ಸಹ ಹಿಂದಿನವರು ಹೇಳಿಟ್ಟಿದ್ದಾರೆ. ಅದರಲ್ಲಿ ಮೊದಲಿಗೆ ಬರುವಂತಹದ್ದು ಸ ಎನ್ನುವಂಥದ್ದು. ಅದಕ್ಕೆ ಒಂದು ದೇವರು ಅಂದರೆ ಅದಕ್ಕೆ ಗಣಪತಿಗೆ ದೇವತೆಯನ್ನಾಗಿ ಹೇಳಿದ್ದಾರೆ ಸಕಾರಕ್ಕೆ. ಆಮೇಲೆ ಅದಕ್ಕೆ ಒಂದು ಪ್ರಾಣಿಯನ್ನು ಹೇಳಿದ್ದಾರೆ. ಆ ಸ ಎನ್ನುವಂಥದ್ದು ಹೇಳಿದರೆ ಆ ನವಿಲು ಕೂಗುವ ಸ್ವರ ಎನ್ನುವಂಥದ್ದು ಬರ್ತದೆ ಎಂಬುದಾಗಿ ಶಾಸ್ತ್ರಗಳು ಹೇಳ್ತವೆ. ಸಂಗೀತ ಶಾಸ್ತ್ರದವ್ರು ಹೇಳಿರುವಂಥದ್ದು ಇದೆಲ್ಲ. ಹಾಗೆಯೇ ರಿ ಎರಡನೇದಾಗಿ ಬರುವಂಥದ್ದು ರಿ ಎನ್ನುವಂಥದ್ದು ಅಥವಾ ರೇ ಅನ್ನುವಂಥದ್ದು. ಅದನ್ನು ಹೇಳಿದಾಗ ಅಗ್ನಿ ಎನ್ನುವಂಥದ್ದು ದೇವತೆ, ರೇಕಾರಕ್ಕೆ ಅಗ್ನಿ ದೇವತೆ ಎಂಬುದಾಗಿ ಹೇಳಿದ್ದಾರೆ. ಅದನ್ನು ಯಾವುದಕ್ಕೆ ಹೇಳಿದ್ದಾರೆ ಅಂದರೆ ಗೂಳಿ, ಅದು ಹೂಂಕರಿಸಿದಾಗ ರೇ ಎನ್ನುವಂಥದ್ದು ಗೊತ್ತಾಗ್ತದೆ. ಆಮೇಲೆ ಮುಂದಿನದು ಗಕಾರ ಎನ್ನುವಂಥದ್ದು, ಅದಕ್ಕೆ ದೇವತೆಯಾಗಿ ರುದ್ರನನ್ನು ಹೇಳಿದ್ದಾರೆ. ಹಾಗೆ ಅದಕ್ಕೆ ಪ್ರಾಣಿಯಾಗಿ ಮೇಕೆ ಮೇಕೆ ಕೂಗಿದರೆ ಆ ಗಕಾರ ಎನ್ನುವಂಥದ್ದು ಬರ್ತದೆ ಎಂಬುದಾಗಿ ಹೇಳಿದ್ದಾರೆ. ಹಾಗೆಯೇ ಮಕಾರಕ್ಕೆ ಹೇಳಿರುವಂಥದ್ದು ವಿಷ್ಣುವನ್ನು ಹೇಳಿದ್ದಾರೆ. ನಾವು ಅವನ ಸ್ಥಳದಲ್ಲಿಯೇ ಇದ್ದೇವೆ ಇವತ್ತಿನ ದಿವಸ. ಹಾಗಾಗಿ ಆ ಮಕಾರಕ್ಕೆ ವಿಷ್ಣುವನ್ನು ದೇವತೆಯಾಗಿ ಹೇಳಿದ್ದಾರೆ. ಆಮೇಲೆ ಅದಕ್ಕೆ ಪ್ರಾಣಿ ಯಾವುದು ಕೂಗಿದರೆ ಆ ಸ್ವರ ಬರ್ತದೆ ಅಂದರೆ ಪಾರಿವಾಳ ಕೂಗುವಂಥದ್ದು, ಅದು ಮಕಾರ ಅನ್ನತ್ತೆ ಅದು. ಹಾಗಾಗಿ ಅದು ಆ ಪಾರಿವಾಳವನ್ನು ಇದಕ್ಕಾಗಿ ಹೇಳಿದ್ದಾರೆ. ಹಾಗೆಯೇ ಪಕಾರಕ್ಕೆ ಮುಂದಿನದು ಪಕಾರ, ಅದಕ್ಕೆ ನಾರದನನ್ನು ದೇವತೆ ಎಂಬುದಾಗಿ ಹೇಳಿದ್ದಾರೆ. ಅದಕ್ಕೆ ಕೋಗಿಲೆ ಎನ್ನುವಂಥದ್ದನ್ನು ಸಹ ಪ್ರಾಣಿಯಾಗಿ ಹೇಳಿದ್ದಾರೆ. ಅದು ಕೂಗಿದರೆ ಪಕಾರ ಎನ್ನುವಂಥದ್ದು ಬರ್ತದೆ ಎಂಬುದಾಗಿ ಹೇಳಿದ್ದಾರೆ. ಹಾಗೆ ಮುಂದಿನದು ಅಲ್ಲಿ ಸದಾಶಿವನನ್ನು ದೇವತೆಯಾಗಿ ಹೇಳಿದ್ದಾರೆ. ಅದಕ್ಕೆ ಕುದುರೆಯನ್ನು ಹೂಂಕರಿಸುವಂಥ ಕುದುರೆಗೆ ಅಲ್ಲಿ ಇದನ್ನು ಹೇಳಿದ್ದಾರೆ. ಅದರ ಸ್ವರವನ್ನುವಂಥದ್ದು ಆ ಸ್ವರ ಬರ್ತದೆ ಎಂಬುದಾಗಿ ಹೇಳಿದ್ದಾರೆ. ಮುಂದಿನ ಉಚ್ಚ ಮಟ್ಟದ ಸಕಾರಕ್ಕೆ ಸೂರ್ಯನನ್ನು ದೇವತೆ ಎಂಬುದಾಗಿ ಹೇಳಿದ್ದಾರೆ. ಹಾಗೆಯೇ ಅಲ್ಲಿ ಆನೆ ಗೀಳಿಡುವಿಕೆಯನ್ನು ಎಂಬುದಾಗಿ ಹೇಳಿದ್ದಾರೆ. ಅದು ಆ ರೀತಿಯಾಗಿ ಕೇಳಿಸ್ತದೆ. ಈ ರೀತಿಯಾಗಿ ನಾವು ಕೇಳಿರ್ಬೋದು. ಒಂದು ಸರೆಗಮ ಸಪ್ತಸ್ವರಗಳು ಸಹ ಆಯಾ ರೀತಿಯಾಗಿ ಇರ್ತದೆ. ಆಯಾ ದೇವತೆಗಳು ಅದಕ್ಕೆ ಉಪಾಸಕರಾಗಿರ್ತಾರೆ. ಆಯಾ ಪ್ರಾಣಿಗಳು ಆ ರೀತಿಯಾಗಿ ಕೂಗ್ತವೆ ಎಂಬುದಾಗಿ ಹೇಳಿದ್ದೇವೆ. ಅದರ ಮೇಲೆ ಅದೇ ರೀತಿಯಾಗಿ ಒಂದೊಂದು ಸ್ತರಗಳಲ್ಲಿಯೂ ಇರ್ತದೆ ಎಂಬುದು ಶಾಸ್ತ್ರಗಳಲ್ಲಿ ಅಥವಾ ಸಂಗೀತ ತಿಳ್ಕೊಂಡವರು ಅಥವಾ ಅದನ್ನು ಅಧ್ಯಯನ ಮಾಡ್ತಿರೋರಿಗೆ ಇದೆಲ್ಲ ಗೊತ್ತಿರ್ತದೆ ಎಂಬುದಾಗಿ ಹೇಳ್ಕೊಳ್ಳೋದು. ಅದೇ ರೀತಿಯಾಗಿ ನಾವು ನೋಡ್ಬೋದು, ನಮಗೆ ಅನೇಕ ಕಲಾವಿದರು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರೆಲ್ಲ ನಮಗೆ ಈ ಸಂಸ್ಥೆಯ ಅಡಿಯಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ಸಹ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಗೋಪಾಲಕೃಷ್ಣ ಹೆಗಡೆ ಕಲ್ಬಾಗಿ ಅವರಿಗೂ ಸಹ ಸನ್ಮಾನ ಆಗಿದೆ. ಅದೇ ರೀತಿಯಾಗಿ GS ಹೆಗಡೆ ಸಪ್ತಕ ಬೆಂಗಳೂರು ಇವರಿಗೂ ಸಹ ಇವರೆಲ್ಲರೂ ಕೂಡ ಇಲ್ಲಿಯ ಮೂಲದವರು.
ಈಗ ಇಲ್ಲಿಯ ಮೂಲವನ್ನು ಇಟ್ಟುಕೊಂಡು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರೆಲ್ಲ ಹೆಸರನ್ನು ಮಾಡಿದ್ದಾರೆ. ನಮಗೆ ಅವರೆಲ್ಲ ಒಂದು ಮಾರ್ಗದರ್ಶಕರು, ಮತ್ತೊಂದು ಅವರು ಉದಾಹರಣೆಯಾಗಿ ನಿಲ್ತಾರೆ. ನಾವು ಯಾವ ರೀತಿಯಾಗಿ ಬೆಳ್ಕೊಂಡು ಹೋಗಬೇಕು ಎಂಬುದಾಗಿ ಈಗ ಸಂಗೀತವನ್ನು ಕಲಿತಿರ್ತಾರೆ. ಎಲ್ಲ ಇಲ್ಲಿ ಹೇಳಿದರು, ರಾಗಶ್ರೀಯಲ್ಲಿ 70ಕ್ಕೂ ಹೆಚ್ಚು ಮಕ್ಕಳು ಕಲಿತಾ ಇದ್ದಾರೆ ಸಂಗೀತವನ್ನು. ಅವರಿಗೆಲ್ಲ ನಾವು ತೋರಿಸಬೇಕಾಗಿರುವಂಥದ್ದು ಅವರನ್ನು. ನೀವು ಗುರುಗಳಾಗಿ ಎನ್ ಜಿ ಹೆಗಡೆಯವರನ್ನು ಅಥವಾ ಇವ್ರನ್ನ ಇಟ್ಕೊಂಡಿದ್ದೀರಿ, ಅವ್ರ ಜೊತೆಗೆ ನೀವು ಉದಾಹರಣೆಯಾಗಿ ತಗೊಳ್ಬೇಕಾಗಿರೋದು, ನಮಗೆ ಮಾರ್ಗದರ್ಶಕರು ಅಥವಾ ನಾವು ನೋಡಬೇಕಾದ್ದು, ನಮ್ಮ ಗಮನ ಇರಬೇಕಾಗಿದ್ದು ಅಲ್ಲಿ. ಅಂಥವ್ರನ್ನು ನೋಡಿಕೊಂಡಾಗ ನಮಗೆ ನಾವು ಯಾವ ರೀತಿಯಾಗಿ ಕಲಿಬೇಕು, ನಾವು ಅದರಲ್ಲಿ ಎಷ್ಟು ಕೃಷಿಯನ್ನು ಮಾಡಬೇಕು, ಕೃಷಿ ಅಂದರೆ ಯಾವ ರೀತಿಯಾಗಿ ಅದನ್ನು ನಾವು ಅಭ್ಯಾಸವನ್ನು ಮಾಡಬೇಕು ಎಂಬುದೆಲ್ಲ ನಾವು ಗೊತ್ತಾಗ್ತದೆ. ಅವರು 1-2 ದಿವಸದಲ್ಲಿ ನಾನು ಹೇಳಿದ್ವರಲ್ಲ, ಇವರು ಹೇಳುವಾಗ ಹೇಳಿದರು, ನಾನು 7 ದಿವಸ ಅಭ್ಯಾಸ ಮಾಡಿದ್ದೇನೆ ಎಂಬುದಾಗಿ. ಅವರಿಗೆ ಎಷ್ಟು ಬೇಕೋ ಅಷ್ಟನ್ನು ಅಭ್ಯಾಸ ಮಾಡಿಕೊಂಡ್ರು. ಅವ್ರು ಆ ಮಟ್ಟಕ್ಕೆ ಹೋಗಬೇಕು ಅಂತಾದರೆ ವರ್ಷಗಟ್ಟಲೆ ಕಾಲ ನೀವು ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಆ ಸ್ಥಾಯಿಗೆ ನೀವೆಲ್ಲರೂ ಬರಬೇಕು ಎಂಬುದರ ಅಪೇಕ್ಷೆಯನ್ನು ಹೇಳ್ತಾ, ಹಾಗೆಯೇ ಇವತ್ತಿನ ದಿವಸ ನೀವೆಲ್ಲರೂ ಸಹ ಇನ್ನು ಮುಂದೆ ಅನೇಕ ಕಾರ್ಯಕ್ರಮಗಳು ಸಹ ಇಲ್ಲಿ ನಡೀಲಿಕ್ಕಿದೆ. ಈಗಲೇ ತುಂಬ ಸಮಯ ಆಗಿ ಹೋಗಿದೆ. ಹಾಗಾಗಿ ಇವತ್ತಿನ ದಿವಸ ರಾಗಶ್ರೀ ಅವರು ಇಲ್ಲಿ ಅನೇಕ ವರ್ಷಗಳ 23 ವರ್ಷಗಳಿಂದ ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇನ್ನು ಅನೇಕ ವರ್ಷಗಳ ಕಾಲ ಇದು ರಾಗಶ್ರೀ ಅನೇಕ ಕಾರ್ಯಕ್ರಮಗಳನ್ನು ಇತೋಪಿ ಅಧಿಕವಾಗಿ ನಡೆಸಲಿ ಎಂಬುದಾಗಿ ಹೇಳ್ತಾ, ಹಾಗೆಯೇ एक गुरु का भी एक क्रेडिट है इसमें कि लोगों तक, शागिर्दों तक ये चीज़ें पहुंचाए. तो थैंक्स टू यू कि आप रागदारी संगीत में बहुत बड़ा काम कर रहे हैं. या हारमोनियम सोलो, मुझे पता नहीं आप में से कितने लोगों ने हारमोनियम सोलो सुना होगा. तो हारमोनियम एज एन एक्कम्पनीमेंट आपने बहुत बार देखी होगी, क्योंकि आज इंडिया में ऐसा कोई भी जॉनर नहीं है कि जहाँ पे हारमोनियम एज एन एक्कम्पनिंग नहीं होती है. हर कोई जॉनर में हारमोनियम एज एन एक्कम्पनीमेंट होती है. मैंने भी बहुत साल अभी भी कर रहा हूँ एक्कम्पनीमेंट, पर एज अ सोलोइस्ट इस इंस्ट्रूमेंट को क्या कहना है वो आपके सामने आज रखने की मैं कोशिश करूँगा. मेरे साथ आज तबले पे है स्वप्निल भिसे, जो कि पंडित योगेश शमसी जी के शागिर्द है. मेरा सौभाग्य आज वो मेरे साथ है. मुझे हमेशा मज़ा आता है उनके साथ सोलो परफॉर्म करने में, क्योंकि तबला प्लेयर बहुत बार ऐसे होता है कि सोलो बजा लेते पर ठेका देना एक वो जो एक अलग ही आर्ट है, तो उसमें स्वप्निल माहिर है. तो आप देखेंगे बाद में उनका तबला. और विश्वजीत शुरुआत में मेरे साथ मंजीरा बजाएगा, तो आपको लगेगा कि मैं शुरुआती भजन से कर रहा हूँ, तो नहीं. तो इंडियन क्लासिकल म्यूज़िक में सम जो फर्स्ट बीट होता है, फर्स्ट बीट इज़ द हाईएस्ट इमोशनल पॉइंट ऑफ इंडियन क्लासिकल म्यूज़िक. ये ऐसे कहते हैं कि आपने देखा होगा, बहुत सारे लोग आप में से सुनते हैं इंडियन क्लासिकल म्यूज़िक, तो उसमें जो फर्स्ट बीट पे आते हैं तो सारे लोग आके हाँ करते हैं. तो जिनको वो साइकिल समझ में आती है वो ताली देते हैं, पर जिनको नहीं समझ में आता है वो इधर उधर देखते रहते हैं. ऐसे होता है. तो आज जो विश्वजीत करने वाला है, जो सम पे सिर्फ मंजीरा बजाएंगे, तो ये 7 बीट की जो साइकिल है रूपक की, तो उसमें फर्स्ट बीट पे वो मंजीरा बजाएंगे. तो उसका मतलब है आपको उस बीट से कनेक्ट होना है. जो भी रूपक ताल नहीं जानते उनके लिए वो सिर्फ आसानी हो जाएगी कि वो साइकिल रूपक की दिमाग में बैठ जाएगी. और मैं मेरी वादन की शुरुआत करूँगा राग बागेश्वरी से, क्योंकि वो टाइम भी वैसे ही हो रहा है. तो राग बागेश्वरी में ताल रूपक जो कि 7 बीट्स की साइकिल है, उसमें मैं शुरू करता हूँ. जी.एस. हेगड़े जी सब यहाँ पे बुज़ुर्ग है ऑडियंस में, मैं सब लोगों से इजाज़त लेता हूँ और मेरे वादन की प्रस्तुति शुरू करता हूँ.
Thank you.